Start. Sir, we are good to go. Okay. Okay. ನಮಸ್ಕಾರ ವೀಕ್ಷಕರೇ. CSIR ಪ್ರಾಯೋಜಿತ CSIR-4PI ಆಯೋಜಿಸಿದ ವಿಸ್ಮಯ ವಿಜ್ಞಾನ ಯೂಟ್ಯೂಬ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ತಾನೇ ನಾವು ಮೋಡ ಬಿತ್ತನೆ ಒಂದು ವೈಜ್ಞಾನಿಕ ಪ್ರಯೋಗದ ಮೊದಲನೆಯ ಉಪನ್ಯಾಸವನ್ನು ಕೇಳಿದ್ವಿ. ಅಫ್ಕೋರ್ಸ್ ಐ ವುಡ್ ಹ್ಯಾವ್ ಅಂಡರ್ಸ್ಟುಡ್ ಕೆಲವು ಪ್ರಶ್ನೆಗಳು ನಿಮ್ಗೂ ಇರುತ್ತೆ. ನಿಮ್ಗೆ ಆ ಪ್ರಶ್ನೆಗಳಿದ್ದಲ್ಲಿ ನಮ್ಗೆ jigyasa4pi@gmail.com ಅನ್ನೋ ಇಮೇಲ್ ಐಡಿಗೆ ನೀವು ಕಳ್ಸ್ಕೊಡ್ಬೋದು. ನಿನ್ನೆಯ ಉಪನ್ಯಾಸದ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ಹೆಚ್ಚಿಸಲ್ಪಟ್ಟವರು ಅಲ್ಲಿಂದ ನೋಡ್ಬೋದು. ಇನ್ ದ ಮೀನ್ ಟೈಮ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್. ತಡ ಮಾಡದೆ ಲೆಟ್ ಅಸ್ ವೆಲ್ಕಮ್ ಅವರ್ ಗೆಸ್ಟ್ ಸ್ಪೀಕರ್ ಡಾಕ್ಟರ್ ಮುದ್ಕವಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಿನ್ನೆ ಜೋರ್ ಮಳೆ ಬಂತು ಬೆಂಗಳೂರಿನಲ್ಲಿ. ನಾವೇನ್ ಸೀಟಿಂಗ್ ಮಾಡ್ಲಿಲ್ಲ, ಆದ್ರೂ ಬಂತು. ಹಾ ಸರ್. ಓಕೆ, ಸೊ ಉಪನ್ಯಾಸ ಶುರು ಮಾಡೋಣ. ಉಪನ್ಯಾಸದ ಪ್ರಭಾವ ನಿನ್ನೆ. ಹಾಗೆ ಅನ್ಕೊಳ್ಳೋಣ. ಓಕೆ, ಶುರು ಮಾಡ್ಬೋದಾ? ಎಸ್ ಸರ್. ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಕಾಣ್ತಾ ಇದೆಯಾ ಇದು ಸ್ಲೈಡ್ಸ್? ಕೇಳಿಸ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಈಗ ಇದು ಮಾಡ್ತೀನಿ, ನಾನು ಪ್ರಿವ್ಯೂ ಮೋಡ್ಗೆ ಹೋಗ್ತಾ ಇದ್ದೆ. ಕಾಣ್ತಾ ಇದೆ ಫುಲ್ಲು? ಆಯ್ತು. ಓಕೆ, ಸೊ ವೆಲ್ಕಮ್ ಟು ದಿ ಪಾರ್ಟಿಸಿಪೆಂಟ್ಸ್. ನಿನ್ನೆ ನಾವು ಮೊದಲನೆಯ ಪಾರ್ಟ್ನಲ್ಲಿ ಹೆಚ್ಚು ಕಡಿಮೆ ಮೋಡಗಳು ಹೆಂಗಾಗ್ತವೆ ಅನ್ನುವುದನ್ನು ನೋಡಿದ್ವಿ. ಯಾಕಂದ್ರೆ ಅದು ಈ ಸೀಡಿಂಗ್ ಮಾಡ್ಬೇಕಾದ್ರೆ, ಈ ಮೋಡ ಬಿತ್ತನೆ ಮಾಡ್ಬೇಕಾದ್ರೆ ಮೋಡಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಫಸ್ಟ್ ಅದು ಇಂಪಾರ್ಟೆಂಟ್ ಆಗಿತ್ತು. ಅದನ್ನ ನೋಡ್ಕೊಂಡಿದ್ವಿ. ಆಮೇಲೆ ಯಾವ್ಯಾವ ಥರದ ಮೋಡ ಬಿತ್ತನೆಗಳ ಇರ್ತವೆ ಅಂತಲೂ ನಾವು ನೋಡ್ಕೊಂಡಿದ್ವಿ. ಅದರಲ್ಲಿ ಒಂದು ಗ್ರೌಂಡ್ ಬೇಸ್ಡು, ಏರಿಯಲ್ ಬೇಸ್ಡು, ಕೋಲ್ಡ್ ಸೀಡಿಂಗ್, ವಾರ್ಮ್ ಸೀಡಿಂಗ್ ಅಂತ ಸ್ವಲ್ಪ ಹಾಗೆ ನಾನು ಮೆನ್ಷನ್ ಮಾಡಿದ್ದೆ ಅಷ್ಟೇ. ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿರಲಿಲ್ಲ. ಇವತ್ತು ನಾನು ಬೇಸಿಕಲಿ ಏರಿಯಲ್ ಕ್ಲೌಡ್ ಸೀಡಿಂಗ್ ಬಗ್ಗೆ ಮಾತಾಡ್ತೀನಿ. Because that is the more exciting topic, and aerial cloud seeding is more accurate. ಅದರಿಂದ ರಿಸಲ್ಟ್ಗಳು ಚೆನ್ನಾಗಿ ಬರ್ತವೆ. ಏಕೆಂದರೆ ನೀವು ಗ್ರೌಂಡ್ ಬೇಸ್ಡ್ ಅಂದರೆ ಒಂದೇ ಕಡೆ ನಿಲ್ಲಬೇಕು, ಅಲ್ಲಿ ಆ ಪರ್ಟಿಕ್ಯುಲರ್ ಮೋಡ್ಗಳು ಬಂದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವೊಂದು ಏರಿಯಾಗಳಲ್ಲಿ ನೀವು ಅಲ್ಲೆಲ್ಲ ಹೋಗಿ ಆ ಇನ್ಸ್ಟ್ರೂಮೆಂಟ್ಗಳನ್ನ ಇಡೋಕ್ಕಾಗಲ್ಲ, ಅಥವಾ ನೆಲದ ಮೇಲೆ ನಿಂತುಕೊಂಡು ಆ ಮೋಡ್ಗಳು ಎಲ್ಲಿ ಹೋಗ್ತಾವ ಅಲ್ಲಿ ಹೋಗೋಕ್ಕಾಗಲ್ಲ. ಹಿಂಗಾಗಿ ಏರಿಯಲ್ ಕ್ಲೌಡ್ ಸೀಡಿಂಗ್ ಇಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್ ಒನ್. ಸೊ ಟುಡೇ ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿನ್ನೆ ಸ್ವಲ್ಪ ಏನೇನು ಮಾತಾಡೋದು ಒಂದು ಸ್ಮಾಲ್ ಸಮರಿ. ನಿನ್ನೆ ನಾವು ತಿಳ್ಕೊಂಡಿದ್ದು ಮೋಡಗಳು ಹೆಂಗೆ ಆಗ್ತವೆ, ನೀರು, ಸಮುದ್ರದ ನೀರಾಗಲಿ ಅಥವಾ ಈ ಲೇಕ್ಗಳ ನೀರಾಗಲಿ ಅಥವಾ ಇದು ನದಿಗಳ ನೀರಾಗಲಿ ಎಲ್ಲ ಏನಪ್ಪ ಅಂದರೆ ಸೂರ್ಯನ ಬಿಸಿಲಿಂದ ಆವಿಯಾಗಿ ಮೇಲೆ ಹೋದಂಗೆ ಸ್ವಲ್ಪ ವಾತಾವರಣ ತಂಪಾಗ್ತದೆ. ತಂಪಾದ ಮೇಲೆ ಇದು ಕಂಡೆನ್ಸ್ ಆಗ್ತದೆ, ಏನಂತಂದರೆ ಆವಿ. ಅದಕ್ಕೆ ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯೈಸ್ ಅಗತ್ಯ ಇದೆ ಅಂತ ನಿನ್ನೆ ತಿಳ್ಕೊಂಡ್ವಿ. ಇದು ತುಂಬ ಚಿಕ್ಕದಾದ ಕಣಗಳು, 0.1 ಮೈಕ್ರಾನ್ ಅಷ್ಟೇ ಇರುತ್ತವೆ. ಅವುಗಳು ಬೇರೆ ಬೇರೆ ಸೋರ್ಸಿಂದ ಬರ್ತವೆ ಅಂತ ಅದನ್ನು ತಿಳ್ಕೊಂಡ್ವಿ. ಆಮೇಲೆ ಇನ್ನೊಂದು ನೋಡ್ಕೊಂಡಿದ್ದಾರೆ, ಬೇರೆ ಬೇರೆ ಕ್ಲೌಡ್ಸ್ಗಳನ್ನು ಕ್ಲಾಸಿಫೈ ಮಾಡಿದ್ದಾರೆ. ಅದರಲ್ಲಿ ಕ್ಯುಮ್ಲೋ ನಿಂಬಸ್ ಆಮೇಲೆ ನಿಂಬೋಸ್ಟ್ರಾಟಸ್, ಅವು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್. ಎಸ್ಪೆಷಲಿ ಈ ಟ್ರಾಪಿಕಲ್ ರೀಜನ್ಸಲ್ಲಿ, ನಮ್ಮ ದೇಶ ಇದೆಯಲ್ಲ ಟ್ರಾಪಿಕಲ್ ರೀಜನ್, ಉಷ್ಣಾಂಶದ ಪ್ರದೇಶ, ಅಲ್ಲಿ ಇಂಥ ಏನಂತ ಮೋಡಗಳು ಆಗೋದು ಜಾಸ್ತಿ. ಆಮೇಲೆ ಅದರಿಂದ ಮಳೆನೂ ಆಗೋದು ಜಾಸ್ತಿ. ಕ್ಯುಮ್ಲೋ ನಿಂಬಸ್ ಕೆಲವೊಂದು 10 ಕಿಲೋಮೀಟರ್ನಷ್ಟು ಎತ್ತರ ಬೆಳೀತವೆ. ಈ ನಿಂಬೋಸ್ಟ್ರಾಟಸ್ಸು ಹೆಚ್ಚು ಕಡಿಮೆ 4-5 ಕಿಲೋಮೀಟರ್ಷ್ಟು ಎತ್ತರ ಬೆಳೀತವೆ. ಅದರಲ್ಲಿ ತುಂಬ ಆವಿಯು ಸೇರ್ಕೊಂಡಿದ್ರಿಂದ ಅದರಿಂದ ಅವುಗಳನ್ನು ಸೀಡಿಂಗ್ ಮಾಡಿದಾಗ ನಮಗೆ ಮಳೆಗಳು ಹೆಚ್ಚಾಗಿ ಆಗುತ್ತದೆ. ಇನ್ನೊಂದೇನಪ್ಪ ಅಂತಂದರೆ, ನಾವು ಯಾವಾಗ ಮಳೆ ಆಗುತ್ತದೆ ಅಂತದನ್ನು ನಾವು ಅದರ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಜಸ್ಟ್ ರೈಟ್ ಅಮೌಂಟ್ ಆಫ್ CCN, ಈ ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯೈ, ಅದು ತುಂಬ ಕಡಿಮೆನೂ ಇರಬಾರ್ದು, ತುಂಬ ಜಾಸ್ತಿನೂ ಇರಬಾರ್ದು. ಜಸ್ಟ್ ರೈಟ್ ಅಮೌಂಟ್ ಇರಬೇಕು. ಅದು ರೈಟ್ ಅಮೌಂಟ್ ಎಷ್ಟು ಏನು ಅಂತರ ಅದು ಡೀಟೇಲ್ಡ್ ಆಗಿ ವೈಜ್ಞಾನಿಕ ಸ್ಟಡಿ ಇರ್ತದೆ, ಅದು ಮಾಡಿರ್ತೀವಿ. ಅಷ್ಟೊಂದು ಡೀಟೇಲ್ ಆಗಿ ಇದರಲ್ಲಿ ಮಾತಾಡೋಕ್ಕಾಗಲ್ಲ. ಬಟ್ ಈಗೇನಪ್ಪ ಅಂದರೆ ಒಂದಷ್ಟು ಇಟ್ ಶುಡ್ ಬಿ ರೈಟ್ ಅಮೌಂಟ್.
ಡಿಸ್ಟ್ರಿಬ್ಯೂಷನ್ ಅಂದ್ರೆ ಕೆಲವೊಂದು ಈ ಮೋಡಗಳಲ್ಲೂ ಕೂಡ ಈ ಈ ಕ್ಲೌಡ್ ಡ್ರಾಪ್ಲೆಟ್ಸ್ ಅಂತೇವಲ್ಲ, ಚಿಕ್ಕ ಚಿಕ್ಕ ನೀರಿನ ಹನಿಗಳು, ಅದು ಮಳೆ ಹನಿಗಳಲ್ಲ, ಇವು ನೀರಿನ ಹನಿಗಳು. ಸುಮಾರು ಒಂದು 10 ಮೈಕ್ರಾನ್ ಅಷ್ಟು ಇರ್ತವೆ. ಅವುಗಳು ಎಷ್ಟು ಇವೆ, ಡಿಸ್ಟ್ರಿಬ್ಯೂಷನ್ ಎಷ್ಟಿವೆ, 1 ಲೀಟರ್ನಲ್ಲಿ ಎಷ್ಟಿದೆ, ಒಂದಿಷ್ಟು ಅದು ತುಂಬಾ ಕಡಿಮೆ ಇದ್ರೂ ಮಳೆ ಆಗಲ್ಲ, ತುಂಬಾ ಜಾಸ್ತಿ ಇದ್ರೂ ಪ್ರಾಬ್ಲಮ್ ಇರುತ್ತೆ. ಹೀಗಾಗಿ ಅದನ್ನೂ ಒಂದು ರೈಟ್ ಅಮೌಂಟ್ ನಲ್ಲಿ ಇರಬೇಕು. ಸ್ಯಾಚುರೇಷನ್ ಲೆವೆಲ್ನು ಕರೆಕ್ಟ್ ಆಗಿರಬೇಕು, ಟೆಂಪರೇಚರ್ ಕರೆಕ್ಟ್ ಆಗಿರಬೇಕು, ಪ್ರೆಷರ್ ಕರೆಕ್ಟ್. ಇವೆಲ್ಲ ಈ ಏನಂತ ಪ್ಯಾರಾಮೀಟರ್ಗಳಂತೇವಲ್ಲ, ಇವೆಲ್ಲ ಒಂದು ಸರಿಯಾದ ನಿರ್ದಿಷ್ಟ ರೀತಿಯಲ್ಲಿ ಬಂದು ಸೇರ್ಕೊಂಡಾಗ ಮಳೆ ಆಗ್ತದೆ. ಹಿಂಗಾಗಿ ಈ ಪರ್ಟಿಕ್ಯುಲರ್ ಕಂಡೀಷನ್ ಸರಿಯಾಗಿ ಇರದೇ ಇದ್ರೆ ಮಳೆ ಆಗಲ್ಲ. ಆವಾಗ ನಾವು ಏನಪ್ಪಾ ಅಂತಂದ್ರೆ ವಿ ಕ್ಯಾನ್ ಇಂಡ್ಯೂಸ್ ರೈನ್. ಆವಾಗ ನಾವು ಏನಾದರೂ ಒಂದು ಮಾಡಿಕೊಂಡು ಆ ಕಂಡೀಷನ್ಸ್ ಬರೋ ಹಾಗೆ ಮಾಡಿ, ಆ ಮಳೆ ಬರೋ ಹಾಗೆ ಮಾಡೋದಕ್ಕೆ ಕ್ಲೌಡ್ ಸೀಡಿಂಗ್ ಅಂತ ತಿಳ್ಕೊಂಡಿದ್ವಿ. ಸೊ ಇಟ್ ಶುಡ್ ಬಿ ಇಂಡ್ಯೂಸ್ ದ ರೈನ್ ಬೈ ಇಂಟ್ರೊಡ್ಯೂಸಿಂಗ್ ಸೀಡ್ಸ್, CCN ಅಂತ ಸೀಡ್ಸ್ ಅಂತ. ಸೀಡ್ಸ್ ಬಗ್ಗೆ ಯಾಕಂದ್ರೆ ಕೊಟೇಶನ್ ಮಾರ್ಕ್ ಅಲ್ಲಿ ಹಾಕಿದ್ದೇನೆ, ಬಿಕಾಸ್ ವಿಲ್ ಸ್ಪೀಕ್ ಅಬೌಟ್ ಸೀಡ್ಸ್ ಟುಡೇ at the right time. Those are the important issues. So let us look at the various aspects of this cloud seeding. So ಏನೇನು ಬೇಕು ಹಂಗಿದ್ರೆ, ನಿನ್ನೆ ವಿಷಯ ತಿಳ್ಕೊಂಡ ಮೇಲೆ ನಾವು ಏನಪ್ಪಾ ಅಂತಂದ್ರೆ ಈ ಒಂದು 4-5 ಪಾಯಿಂಟ್ಸ್ನ ನೋಡ್ಬೇಕಾಗತ್ತೆ. ಕ್ಲೌಡ್ ಸೀಡಿಂಗ್ ಮಾಡ್ಬೇಕಾದ್ರೆ ಏನೇನು ಬೇಕು. ಒಂದು, ದ ರೈಟ್ ಕೈಂಡ್ ಆಫ್ ಸೀಡ್ಸ್. ಆ ಸೀಡ್ ಏನು ಅನ್ನೋದು ಹೇಳ್ತೇನೆ ಈಗ. ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯರ್ ಅಂತ ಮಾತಾಡಿದ್ವಿ. ನಾವು ಕೃತಕ ಮಳೆಯನ್ನು ಬರೆಸ್ಬೇಕಾದ್ರೆ ನಾವು ಕೃತಕ ಸೀಡ್ಗಳನ್ನ ಹಾಕಬೇಕು. ಅದೆಂತದ್ದು ಅದನ್ನ ನೋಡ್ಕೊ, ಅದು ನಮಗೆ ಬೇಕು. ಎರಡನೇದ್ದು, ಯಾವ ಮೋಡಗಳು ಬಿತ್ತನೆಗೆ ಸರಿಯಾಗಿ ಇವೆ. ಎಲ್ಲ ಮೋಡಗಳಲ್ಲೂ ಹೋಗಿ ನಾವು ಬಿತ್ತನೆ ಮಾಡೋಕ್ಕಾಗಲ್ಲ. ಯಾಕೆ ಎಲ್ಲ ಮೋಡಗಳನ್ನ ನಾವು ಬಿತ್ತನೆ ಮಾಡಿರೋ ಅದು ಮಳೆ ಆಗುವಂಥ ಮೋಡಗಳು ಕೂಡ ಮಳೆ ಆಗದೆ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಲುಕ್ ಅಟ್ ದ ರೈಟ್ ಕ್ಲೌಡ್ಸ್. ಆಮೇಲೆ ಮೀನ್ಸ್ ಟು ಡಿಟರ್ಮಿನ್ ರೈಟ್ ಕಂಡೀಷನ್ ಹೇಳಿದ್ವಲ್ಲ, ಯಾವ್ದು ಈಗ ಒಂದು ಎಲ್ಲ ಈ ಪ್ಯಾರಾಮೀಟರ್ಗಳು ಒಂದು ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ನಲ್ಲಿ ಇದ್ದಾಗ ಮಳೆ ಆಗುತ್ತೆ. 1-2-3 ಬ್ಯಾಲೆನ್ಸ್ ತಪ್ಪಿದಾಗ ನಾವು ಹೋಗಿ ಏನಪ್ಪ ಸೀಡಿಂಗ್ ಮಾಡ್ಬೋದು, ಮಾಡಿ ಅದನ್ನ ಮಳೆ ಬರೋ ಹಾಗೆ ಮಾಡಬೇಕು. ಸೊ ದ ರೈಟ್ ಕಂಡೀಷನ್ಸ್ ಅದನ್ನ ನೋಡಬೇಕು. ಆಮೇಲೆ ಅಲ್ಲಿ ಹೋಗಿ ಹಾಕ್ಬೇಕಲ್ಲ ಸೀಡ್ಗಳನ್ನ. ಸೊ ಐ ನೀಡ್ ಸಮ್ ವೆಹಿಕಲ್, ಏನಾದರೂ ಒಂದು ಸಾಮಗ್ರಿ ಬೇಕಾಗುತ್ತೆ. ಗ್ರೌಂಡ್ ಬೇಸ್ಡ್ ಕೇಳ್ಕೊಳ್ಬೇಕಲ್ಲ, ಒಂದು ಇಕ್ವಿಪ್ಮೆಂಟ್ ಅಲ್ಲಿ ನೀರಲ್ಲಿ ಅಲ್ಲಿ ಕೆಳಗಡೆ ಇಟ್ಟಿರ್ತೀವಿ. ಆದರೆ ಈಗ ಏರಿಯಲ್ ಕ್ಲೌಡ್ ಸೀಡಿಂಗ್ ಅಂತಂದ್ರೆ ವಿ ವಿಲ್ ನೀಡ್ ಸಮಥಿಂಗ್ ಟು ಟೇಕ್ ದಿ ಸೀಡ್ಸ್ ಟು ದ ಕ್ಲೌಡ್. ಈ ಸೀಡ್ಗಳನ್ನ ಮೋಡಗಳವರೆಗೆ ತಗೊಂಡು ಹೋಗಬೇಕು. ಆಮೇಲೆ ಆಲ್ಸೋ ವಿ ಶುಡ್ ಅಸೆಸ್ ದ ಎಫೆಕ್ಟಿವ್ನೆಸ್. ಏನೋ ಒಂದು ನಾವು ಮಾಡಿ ಬಂದ ಮೇಲೆ ಮಳೆ ಆಯ್ತಾ ಇಲ್ವಾ, ಎಷ್ಟಾಯ್ತು ಅನ್ನೋದೊಂದು ನೋಡುವುದು ಒಂದು ಕರ್ತವ್ಯ. ಬರೀ ಹಂಗೆ ಕ್ಲೌಡ್ ಸೀಡಿಂಗ್ ಮಾಡಿ ಬಿಟ್ಟು ಹೋಗಿ ಅದು ಆಯ್ತೋ ಇಲ್ವೋ ಅನ್ನೋದು ಸರಿಯಲ್ಲ. ಆಮೇಲೆ ಏನಾದರೂ ಒಂದು ಈಗ ಹೆಚ್ಚು ಕಡಿಮೆ ಒಂದು ಕಡೆ ಮಳೆ ಆಗಿರುತ್ತೆ, ಮತ್ತೆ ಅಲ್ಲೇ ಮಳೆ ಹಾಕೋಕೆ ಮಾಡೋದು ಸರಿಯಲ್ಲ. ಹೀಗಾಗಿ ಈ ನೆಲದ ಮೇಲೆ ಏನು ಕಂಡೀಷನ್ಸ್ ಇದೆ, ಎಷ್ಟು ಮಳೆ ಆಗಿದೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತದೆ. ಈಗ ಈ ಸೀಡ್ಗಳ ಬಗ್ಗೆ ಮಾತಾಡೋಣ. ಬೀಜಗಳು ಅಂತೀವಿ. ಬೀಜ ಅಂತ ನಾವು ಗಿಡದ ಬೀಜ ಅದರಿಂದ ಬೆಳೀತದೆ. ಸೊ ಇದು ಆ ಸೀಡ್ ಅಲ್ಲ, ಇದರಿಂದ ಬೆಳೀತದೆ. ಆ ಬೀಜ ಬೆಳೆಯಲ್ಲ, ಇದರಿಂದ ಹನಿಗಳು ಬೆಳೀತವೆ. ಯಾವ್ದು ಮಳೆಯ ಹನಿಗಳು ಬೆಳೀತವೆ, ಅದಕ್ಕೆ ಬೀಜಗಳು ಅಂತೀವಿ ಅಷ್ಟೇ. ಅದು ಈ ಬೀಜಗಳಿಗೂ ಆಮೇಲೆ ಬೇರೆ ಸಸ್ಯಗಳ ಬೀಜಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಇದು ನಾವು ಮಾತಾಡೋ ಬೀಜಗಳು ಬೇರೆ. ಈ ಇನ್ನೊಂದು ನಾವು ವಿಷಯ ಮಾತಾಡಿದ್ವಿ ಅಂತ ವಾರ್ಮ್ ಅಂಡ್ ಕೋಲ್ಡ್ ಕ್ಲೌಡ್ಸ್ ಅಂತ ಮಾತಾಡಿದ್ವಿ. ತುಂಬಾ ಎತ್ತರವಾದ ಕ್ಲೌಡ್ಗಳಲ್ಲಿ ಕೆಳಗಡೆ ನೀರಿನ ಹನಿಗಳಿರ್ತವೆ, ಸುಮಾರು 2 ಕಿಲೋಮೀಟರ್ನಿಂದ 6-7 ಕಿಲೋಮೀಟರ್ವರೆಗೆ. ಅದರ ಮೇಲ್ಗಡೆ ವಾತಾವರಣ ತುಂಬಾ ತಂಪಾಗಿ ಇರುವ ಕಾರಣ ಅಲ್ಲಿ ಟೆಂಪರೇಚರ್ -20, -30, -40 ಹೋಗ್ತದೆ. ಅಲ್ಲಿ ನೀರಿರಲ್ಲ, ಐಸ್ ಕ್ರಿಸ್ಟಲ್ಸ್ ಆಗಿರ್ತವೆ, ಚಿಕ್ಕ ಐಸ್ ಕ್ರಿಸ್ಟಲ್ಸ್. ಸೊ ಈ ಮೋಡಗಳ ಕೆಳಗಿನ ಭಾಗದಲ್ಲಿ ನಾವು ಏನಾದ್ರೂ ಈ ಬೀಜಗಳನ್ನು ಹಾಕ್ಬೇಕಾದ್ರೆ ಅದೆಂತಾದಿರ್ಬೇಕು ಅಂತಂದ್ರೆ ಇಟ್ ಶುಡ್ ಅಟ್ರಾಕ್ಟ್ ದಿ ವಾಟರ್ ವೇಪರ್. ಯಾಕಂದ್ರೆ ಈ ಕ್ಲೌಡ್ ಡ್ರಾಪ್ಲೆಟ್ಸ್ ಏನಿರ್ತಾವಲ್ಲ ಅದನ್ನ ಅಟ್ರಾಕ್ಟ್ ಮಾಡ್ಬೇಕದು. ಇದು ಒಂಥರ ರಾಸಾಯನಿಕದ ಸ್ಟಡಿ ಬೇಕು. ಫಾರ್ ಕೋಲ್ಡ್ ಕ್ಲೌಡ್ಸ್ ಮೇಲ್ಗಡೆ ಹೋದ್ರೆ
ಅಲ್ಲಿ ಐಸ್ ಕ್ರಿಸ್ಟಲ್ಸ್ ಇರ್ತವೆ. ನಮಗೆ ಬೇರೆ ತರ ಬೀಜಗಳು ಬೇಕು, ಅಂದ್ರೆ ಐಸ್ ಕ್ರಿಸ್ಟಲ್ ಅಟ್ರಾಕ್ಟ್ ಮಾಡುವಂತ ಬೀಜಗಳು ಬೇಕು. ಆಮೇಲೆ ಇವನ್ನ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಈ ಮೋಡಗಳಲ್ಲಿ, ಈ ಕ್ಲೌಡ್ ಸೀಡ್ಗಳನ್ನ. ಇಟ್ ಶುಡ್ ಆಲ್ಸೋ ಬಿ ಇನ್ ಸಫಿಷಿಯಂಟ್ ಕ್ವಾಂಟಿಟಿ. ಅದನ್ನ ಎಷ್ಟು ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು ಅನ್ನೋದು ಕೂಡ ಒಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್. ಏನೋ ಹೋಗಿ ಎಷ್ಟು ಹಾಕಕ್ ಬರಲ್ಲ, ಒಂದು ಸರಿಯಾದ ಪ್ರಮಾಣದಲ್ಲಿ ಎಷ್ಟು. ಹಿಂಗಾಗಿ ಅದಕ್ಕೆಲ್ಲ ಅದ್ರ ಬಗ್ಗೆ ನಾವು ಯಾವ ಕ್ಲೌಡ್ಗಳನ್ನು ನಾವು ಬಿತ್ತನೆ ಮಾಡಬೇಕು ಅಂತೇವೋ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಅದರಲ್ಲಿ ಆಲ್ರೆಡಿ ಎಷ್ಟು ವಾಟರ್ ಡ್ರಾಪ್ಲೆಟ್ಸ್ ಇದೆ, ಅಥವಾ ಎಷ್ಟು ಐಸ್ ಕ್ರಿಸ್ಟಲ್ಸ್ ಇದೆ, ಅಥವಾ ಎಷ್ಟು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇವು ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯಾ ಇದೆ, ಎಷ್ಟು ಕಾರ್ಬನ್ ಇದೆ, ಅವನ್ನೆಲ್ಲ ನಾವು ಮೆಜರ್ಮೆಂಟ್ ಮಾಡ್ಬೇಕಾಗುತ್ತೆ. ಮಾಡ್ಕೊಂಡ ಮೇಲೆ ಒಂದು ನಿರ್ಧಾರಕ್ಕೆ ಬಂದು, ಆಯ್ತಪ್ಪ ಇದಕ್ಕೆ ಇಷ್ಟೊತ್ತು ನಾವು ಈ ಮೋಡಗಳ ಬಿತ್ತನೆಯನ್ನು ಮಾಡೋಣ ಅಂತಕೊಂಡು ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ. ಸ್ವಲ್ಪ ಜಾಸ್ತಿ ಡೀಟೇಲ್ ತಿಳ್ಕೊಬೇಕಂತಂದ್ರೆ, ಹೇಳಿದ್ದೆ ನಿನ್ನೆ, ಈ ಮೋಡಗಳು ಹಂಗೆ ನೋಡಿದ್ರೆ ಏನಪ್ಪಾ ಏನೂ ಆಗ್ತಾನೆ ಇಲ್ಲಲ್ಲ ಅನ್ಸುತ್ತೆ. ಆದ್ರೆ ಮೋಡಗಳ ಒಳಗಡೆ ಏನಾದ್ರೂ ಒಂದು ಏರ್ಕ್ರಾಫ್ಟ್ ಹೋಯ್ತು ಅಂತಂದ್ರೆ, ದೊಡ್ಡ ಮೋಡಗಳಲ್ಲಿ ಅದರಷ್ಟು ಒಳಗಡೆ ಇರುವ ಈ ಹವೆ ಮೇಲೆ ಕೆಳಗೆ ಆಗೋದನ್ನು ನೀವು ನೋಡಿರಲ್ಲ. ಯಾಕಂದ್ರೆ ಈ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ನಲ್ಲಿ ಹೋದ್ರೆ ಯಾರು ಈ ಕ್ಲೌಡ್ ಒಳಗಡೆ ಹೋಗಲ್ಲ. ಈ ಟರ್ಬುಲೆನ್ಸ್ ಅಂತ ದಡ 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 ಅಂತ ಆಗತ್ತಲ್ಲ, ಈ ಕ್ಲೌಡ್ ಒಳಗಡೆನೆ ಹೋದ್ರೆ ಎಷ್ಟೋ ಸರಿ ಆಕ್ಸಿಡೆಂಟ್ ಆಗೋದು ಉಂಟು. ಹಿಂಗಾಗಿ ಎಕ್ಸ್ಪೀರಿಯನ್ಸ್ ಪೈಲಟ್ಗಳು ಇದು ಮಾತ್ರ ಅದರಲ್ಲಿ ಹೋಗ್ಬೋದು. ಈ ಒಂದು ಚಿತ್ರದಲ್ಲಿ ಏನ್ ತೋರಿಸಿದೀವಿ ಅಂತಂದ್ರೆ, ಈ ಹವೆ ಮೋಡಗಳಲ್ಲಿ ಮೇಲಿನ ಹೋಗ್ತಾ ಇರ್ತದೆ. ಈ ಕೆಂಪು ಯಾರೋಗಳು ತೋರಿಸ್ತಾ ಇದೆಯಲ್ಲ, ಮೇಲೆ ಹೋಗ್ತಾ ಇರ್ತದೆ, ಆಮೇಲೆ ಕೆಳಗುನು ಬರ್ತಾ ಇರ್ತದೆ. ಹಿಂಗಾಗಿ ಒಂದು ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ ಒಳಗಡೆ ಎಲ್ಲ. ಕೋಲ್ಡ್ ಏರ್ ಕೆಳಗಡೆ ಬರ್ತದೆ, ವಾರ್ಮ್ ಏರ್ ಮೇಲ್ಗಡೆ ಹೋಗ್ತದೆ. ಆ ವಾರ್ಮ್ ಏರ್ ಮೇಲ್ಗಡೆ ಹೋದಾಗ ಕೋಲ್ಡ್ ಆಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ವಾರ್ಮ್ ಆಗುತ್ತೆ, ಮೇಲೆ ಹೋಗುತ್ತೆ. ಹಿಂಗಾಗಿ ಇಂಥರ ಸರ್ಕ್ಯುಲೇಷನ್ ಸೆಟಪ್ ಆಗಿರುತ್ತೆ. ಅದು ಯಾವಾಗಲೂ ನಡೀತಾನೆ ಇರ್ತದೆ ಈ ಕ್ಲೌಡ್ಗಳಲ್ಲಿ. ಹಿಂಗಾಗಿ ನಾವು ವಾರ್ಮ್ ಸೀಡಿಂಗ್ ಮಾಡಬೇಕಾದ್ರೆ ಆ ಬಿತ್ತನೆಯನ್ನು ಈ ಕೆಳಗಿನ ಭಾಗದಲ್ಲಿ ಮಾಡಿದರೆ, ಅವು ಕೆಳಗಡೆಯಿಂದ ಮೇಲೆ ಮೋಡಗಳಲ್ಲಿ ಮೇಲೆ ಎಲ್ಲ ತಗೊಂಡು ಪರಿಸರ ಇದಾಗುತ್ತದೆ, ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆವಾಗ ಇಡೀ ಎಲ್ಲಾ ಕಡೆನೂ ಪಸರಿಸಿ ಅದರಿಂದ ನಮಗೆ ಕ್ಲೌಡ್ ಸೀಡಿಂಗ್ ಒಂದು ಎಫೆಕ್ಟಿವ್ ಆಗ್ತದೆ. ನೀವು ಏನಾದರೂ ಕೋಲ್ಡ್ ಸೀಡಿಂಗ್ ಮಾಡಬೇಕು ಅಂತಂದ್ರೆ ಅದನ್ನ ಮೇಲಿನಿಂದ ಹಾಕ್ತಾರೆ. ಮೇಲಿಂದ ಹಾಕಿದ್ರೆ ಅದು ಈ ಕೋಲ್ಡ್ ಏರ್ ಇಂದ ಕೆಳಗಡೆ ಬಂದು ಮೇಲೆ ಹೋಗಿ ಇದನ್ನ ಮಾಡ್ತದೆ. ಅಲ್ಲಿ ಕಂಡೆನ್ಸೇಷನ್ ಅಲ್ಲಿಂದ ಶುರು ಆಗುತ್ತೆ. ಅದಕ್ಕೆ ಈ ಒಂದು ಕ್ಲೌಡ್ ಹತ್ರ ಹೋದಾಗ ಪೈಲಟ್ಗಳಾಗಲಿ ಯಾರಾಗಲಿ, ಎಲ್ಲಿ ಮೇಲ್ಗಡೆ ಡ್ರಾಫ್ಟ್ ಇದೆ, ಎಲ್ಲಿ ಕೆಳಗಡೆ ಡ್ರಾಫ್ಟ್ ಇದೆ, ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಅದರಿಂದ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದನ್ನ ನೋಡಿಕೊಂಡು ಅದು ಬಿತ್ತನೆಯನ್ನು ಮಾಡ್ತಾರೆ. ಈ ಸೀಡಿಂಗ್ ಅದನ್ನ ಹಂಗಾರೆ ಹೆಂಗ್ ಹಾಕ್ತಾರೆ? ಇದಕ್ಕೆ ಒಂದು ನೀವು ದೀಪಾವಳಿಯಲ್ಲಿ ನೋಡಿರ್ತೀರಲ್ಲ, ಇವು ಚಕ್ರಗಳಾಗ್ಲಿ, ಕುರುಳಿ ಅಂತೀವಲ್ಲ, ಹೀಗೆ ಸಿಡಿತದೆ ನೋಡಿ, ಫ್ಲವರ್ ಪಾಟ್. ಅದೇ ತರ ಒಂದು ಕನ್ಸ್ಟ್ರಕ್ಷನ್ ಇದು. ಇದರಲ್ಲಿ ಈ ಕೊಳವೆ ಇದೆಯಲ್ಲ, ಅದರಲ್ಲಿ ಕೆಮಿಕಲ್ಗಳನ್ನು ಹಾಕಿರ್ತಾರೆ. ಅದು ಕೆಮಿಕಲ್ ಕಾಂಪೋಸಿಷನ್ನು ಎಷ್ಟು ಬೇಕು ನಿಮಗೆ, ಅದರಲ್ಲಿ ಏನಪ್ಪಾ ಅಂತಂದ್ರೆ ಬಿತ್ತನೆ ಮಾಡಲು ಈ ಸೀಡಿಂಗ್ ಮೆಟೀರಿಯಲ್ ಅದು ಎಷ್ಟು, ಒಂದು ಲೀಟರ್ನಲ್ಲಿ ಎಷ್ಟು ನೀವು ಬೇಕಾಗುತ್ತೆ, ಅದನ್ನ ಆ ಪ್ರಮಾಣ ನೋಡಿಕೊಂಡು ಅದನ್ನ ಮಾಡಿರ್ತಾರೆ ಇದನ್ನ. ಇದರಲ್ಲಿ ಇದೊಂಥರ ಪಟಾಕಿ ಇದ್ದಂಗೆ, ಡಮ್ ಅನ್ನಲ್ಲ, ಬಟ್ ಆದ್ರೆ ಇದು ಸಣ್ಣಗೆ ಉರಿತದೆ, ಈ ರಾಕೆಟ್ ತರ. ಇಲ್ಲಿ ಮೇಲಿಗಡೆ ಚಿತ್ರ ಇದೆಯಲ್ಲ, ಇದು ಆಕ್ಚುಲಿ ಒಂದು ಸೆಟಪ್, ಇದು ಮೆಜರ್ಮೆಂಟ್ ಸೆಟಪ್, ಇದು ಲ್ಯಾಬ್ನಲ್ಲಿ. ಅದರಲ್ಲಿ ಬರ್ನ್ ಮಾಡಿ ಇಲ್ಲಿ ಇದೆಲ್ಲ ಕಲೆಕ್ಟ್ ಮಾಡ್ತಾ ಇದಾರೆ ಸೀಡಿಂಗ್ ಮೆಟೀರಿಯಲ್. ಅದು ಎಷ್ಟು ಬರ್ತದೆ, ಎಷ್ಟು ಅದು ಅದರ ಡಯಾಮೀಟರ್ ಎಷ್ಟು, ಅವನ್ನೆಲ್ಲ ಮೆಜರ್ ಮಾಡಿಕೊಂಡು ಇವನ್ನ ಕಮರ್ಷಿಯಲಿ ರೆಡಿ ಮಾಡ್ತಾರೆ ಈಗ. ಯು ಕ್ಯಾನ್ ಆಕ್ಚುಲಿ ಬೈ ಇಟ್. ಅಫ್ಕೋರ್ಸ್ ಬೈ ಇಟ್ ಅಂತ ನಾವು ಹಂಗೆ ಬೈ ಮಾಡೋಕೆ ಬರಲ್ಲ, ಯಾಕಂದ್ರೆ ದಿಸ್ ಕಮ್ಸ್ ಅಂಡರ್ ದಿ ಎಕ್ಸ್ಪ್ಲೋಸಿವ್ಸ್ ಅಂತ. ಸೊ ಒಂದು ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಇದ್ದವರು ಅದನ್ನ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಇದನ್ನ ಸೀಡಿಂಗ್ ಆಗಿ ಉಪಯೋಗಿಸ್ತಾರೆ. ಸೊ ದೀಸ್ ಆರ್ ಡಿಸೈನ್ ಟು ಪ್ರೊಡ್ಯೂಸ್ ಸೀಡಿಂಗ್ ಪಾರ್ಟಿಕಲ್ ಆಫ್ ಸರ್ಟನ್ ಕಾನ್ಸಂಟ್ರೇಷನ್. ಅದು ರಾಸಾಯನಿಕ ಪದ್ಧತಿಯಿಂದ ಮಾಡಿದ್ದು. ಅದು ರಾಸಾಯನಿಕ ಬರೀ ಆ ಸೀಡಿಂಗ್ ಅಷ್ಟೇ ಹಾಕಲ್ಲ, ಅದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ ಮಾಡಿಕೊಂಡು ಈ ತರ ಒಂದು ಅದಕ್ಕೆ ಬೆಂಕಿ ಹಚ್ಚಿದ್ರೆ ನಿಧಾನವಾಗಿ ಹೊರ್ಕೊಂಡು ಅದು ಪಾರ್ಟಿಕಲ್ ಹೊರಗಡೆ ಬರ್ತವೆ. ಆ ರೀತಿ ಡಿಸೈನ್ ಮಾಡಿರ್ತಾರೆ.
ಚಾಯ್ಸ್ ಹಂಗಾರೆ ಯಾವ್ಯಾವ ಮಾಡ್ಬೋದು? ಸೀಡಿಂಗ್ ಕೆಮಿಕಲ್ಸ್ ಅವು ಈ ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯರ್ ಹೇಳಿದ್ವಲ್ಲ, ಒಂಥರ ಇವು ಡಸ್ಟ್ ಪಾರ್ಟಿಕಲ್ಸ್ ಅಂತ ಅಷ್ಟು ಸಣ್ಣ ಇರಬೇಕು. ಆಮೇಲೆ ಅದು ನೀರು ವಾರ್ಮ್ ಕ್ಲೌಡಿಂಗ್ ಮಾಡ್ಬೇಕಾದ್ರೆ ಆ ನೀರನ್ನು ಎಳೆಯುವ ಅಂತ ಒಂದು ಪ್ರವೃತ್ತಿ ಇರಬೇಕು ಅದರಲ್ಲಿ. ಈ ಮೇಲ್ಗಡೆ ಐಸ್ ಕ್ರಿಸ್ಟಲ್ಸ್ ಇರ್ತವೆ, ಆ ಐಸ್ ಕ್ರಿಸ್ಟಲ್ಗಳನ್ನು ಅಟ್ರಾಕ್ಟ್ ಮಾಡುವಂಥದ್ದು ಒಂದು ಪ್ರಾಪರ್ಟಿ ಇರಬೇಕು. ಸೊ ಈ ವಾರ್ಮ್ ಸೀಡಿಂಗ್ ಸಲುವಾಗಿ ಒಂದು ನಾವು ಮಾಡ್ತೇವೆ ಅಂತಂದ್ರೆ ಅದು ನೀರಿನ ಹನಿಗಳನ್ನು ಅಟ್ರಾಕ್ಟ್ ಮಾಡಬೇಕಾಗಿತ್ತು. 2 ಕೆಮಿಕಲ್ಗಳು ಈಗ ಸಾಮಾನ್ಯವಾಗಿ ಉಪಯೋಗಿಸೋದು ಅಂದ್ರೆ, ಒಂದು ಕಾಮನ್ ಸಾಲ್ಟ್, ಮನೆಯಲ್ಲಿ ಏನು ಉಪಯೋಗಿಸ್ತಾರ ಸಾಲ್ಟ್, ಅದೇ ಬೇರೆ ಏನಿಲ್ಲ. ದಟ್ ಈಸ್ ಒನ್ NaCl, ಸೋಡಿಯಂ ಕ್ಲೋರೈಡ್, ದಟ್ ಈಸ್ ಯೂಸ್ಡ್, ಅದನ್ನ ವಾರ್ಮ್ ಸೀಡಿಂಗ್ ಯೂಸ್ ಮಾಡ್ತಾರೆ. ಇನ್ನೊಂದು ಸಿಲ್ವರ್ ಅಯೋಡೈಡ್ ಫಾರ್ ಕೋಲ್ಡ್ ಸೀಡಿಂಗ್. ಇವು ಯಾಕೆ? ನೀವು ಕೆಮಿಸ್ಟ್ರಿ ಕ್ಲಾಸ್ನಲ್ಲಿ ಓದಿರ್ತೀರಾ. ಸೋಡಿಯಂ ಕ್ಲೋರೈಡ್ನಲ್ಲಿ ಈ ಮೇಲ್ಗಡೆ ಬಲಭಾಗದಲ್ಲಿ ಚಿತ್ರದಲ್ಲಿ ತೋರಿದ್ರು ಒಂದು ವಾಟರ್ ಮಾಲಿಕ್ಯೂಲ್ H2O, ಸ್ವಲ್ಪ ಏಜ್ನಲ್ಲಿ ಇದರ ನೆಗೆಟಿವ್ ಚಾರ್ಜಿಂಗು, ಇದರಲ್ಲಿ ಆಕ್ಸಿಜನ್ ನಲ್ಲಿ ಸ್ವಲ್ಪ ಪಾಸಿಟಿವ್ ಚಾರ್ಜಸ್ ಆರ್ ದೇರ್ ಅಲ್ವಾ. ಸಿಮಿಲರ್ಲಿ NaCl ನಲ್ಲಿ ಕ್ಲೋರಿನ್ ಸ್ವಲ್ಪ ನೆಗೆಟಿವ್ ಚಾರ್ಜ್ ಆಗಿರುತ್ತೆ, ಅದು ಹೋಗಿ ಈ ಆಕ್ಸಿಜನ್ ಮಾಲಿಕ್ಯೂಲ್ ಹತ್ರ ಸೇರ್ಕೊಳ್ಳುತ್ತೆ. ಆಮೇಲೆ ಸೋಡಿಯಂ ಮಾಲಿಕ್ಯೂಲ್ ಟ್ರೈ ಟು ಅಟ್ರಾಕ್ಟ್ ಟುವರ್ಡ್ಸ್ ದಿ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಹಿಂಗಾಗಿ ಇಟ್ ಹ್ಯಾಸ್ ಅನ್ ಅಟ್ರಾಕ್ಟಿವ್ ಪ್ರಾಪರ್ಟಿ ಫಾರ್ water droplets or crowd droplets. So that is the chemistry behind this. ಈ ರಾಸಾಯನಿಕದ ಒಂದು ಪ್ರವೃತ್ತಿ. ಸಿಲ್ವರ್ ಅಯೋಡೈಡ್ ಏನಪ್ಪ ಪ್ರಾಪರ್ಟಿ ಅಂತಂದ್ರೆ, ಇಲ್ಲಿ ಬಲಗಡೆ ರೈಟ್ ಸೈಡ್ ನಲ್ಲಿ ತೋರಿಸ್ತೀನಿ, ಇದು ಕ್ರಿಸ್ಟಲ್ ಸ್ಟ್ರಕ್ಚರ್. ಕ್ರಿಸ್ಟಲ್ ಅಂದ್ರೆ ಲೈಕ್ ಅ ಸಾಲಿಡ್ ಓನ್ಲಿ. ಸಿಲ್ವರ್ ಅಯೋಡೈಡ್ ಸ್ಟ್ರಕ್ಚರ್ ಇಲ್ಲಿ ಬಲಗಡೆ ತೋರಿಸಿದ್ದೀನಿ, ಪರ್ಪಲ್ ಅಂಡ್ ಬ್ಲೂಯಿಶ್ ನಲ್ಲಿ. ಇಫ್ ಯು ಟೇಕ್ ದ ಐಸ್ ಕ್ರಿಸ್ಟಲ್, ಇಟ್ ಹ್ಯಾಸ್ ವೆರಿ ಸಿಮಿಲರ್ ಸ್ಟ್ರಕ್ಚರ್. ಐಸ್ ಕ್ರಿಸ್ಟಲ್ ಮತ್ತು ಸಿಲ್ವರ್ ಅಯೋಡೈಡ್ ಎರಡೂ ಒಂದೇ ಹೆಚ್ಚು ಕಡಿಮೆ ಸ್ಟ್ರಕ್ಚರ್ ಇರೋ ಕಾರಣ ಸಿಲ್ವರ್ ಅಯೋಡೈಡ್ ಇದ್ದಲ್ಲಿ ಐಸ್ ಕ್ರಿಸ್ಟಲ್ ಬಂದು ಅಟ್ಯಾಚ್ ಆಗುತ್ತೆ. ಇಟ್ ಕ್ಯಾನ್ ಅಟ್ಯಾಚ್ ವೆರಿ, ಒಂಥರ ಕೀಲಿ ಮತ್ತು ಕಿಲಿಕ ಇದ್ದಂಗೆ ಒಂದಕ್ಕೊಂದು ಸೇರ್ಕೊಳ್ಳಕ್ಕೆ. ಇವು ಕೆಮಿಕಲ್ಸ್ ಆಯ್ತು. ಮೇಕಿಂಗ್ ಸೂಟಬಲ್ಸ್ ಪ್ಲೇಯರ್ಸ್ ಅದನ್ನ ಹೇಳ್ತಾ ಇದ್ನಲ್ಲ. ಒಂದು ಸೂಟಬಲ್ ಅಂದ್ರೆ ಏನು? ಬೇಸಿಕ್ ನನಗೆ ಎಷ್ಟು ಕಾಂಪೋಸಿಷನ್ ಬೇಕು. ಈಗ ನಾನು ಬೆಂಗಳೂರು ಅಥವಾ ಕರ್ನಾಟಕ ಪ್ರದೇಶದಲ್ಲಿ ಮಾಡ್ತೀನಿ ಅಂತಂದ್ರೆ ಅದರಲ್ಲಿ ಆಲ್ರೆಡಿ ಒಂದಿಷ್ಟು ಈ ಬೆಂಗಳೂರಿಂದ ಇಷ್ಟು ಕಾರುಗಳು ಎಕ್ಸಾಸ್ಟ್ ನಿಂದ ಮೇಲೆ ಹೋಗಿರ್ತದೆ, ಅಲ್ಲಿ ಆಲ್ರೆಡಿ ಕ್ಲೌಡ್ ನಲ್ಲಿ ಇರ್ತದೆ. ನೀವು ಉಡುಪಿ ಆ ಕಡೆ ಹೋದ್ರೆ ಅಲ್ಲೆಲ್ಲ ಏರ್ ಇಸ್ ಕ್ಲೀನರ್, ಯಾಕಂದ್ರೆ ಅಲ್ಲಿ ಸಮುದ್ರ ದಂಡೆ. ಸೊ ಬೇರೆ ಬೇರೆ ಕಡೆ ಸ್ವಲ್ಪ ಬೇರೆ ಬೇರೆ ಕಾನ್ಸಂಟ್ರೇಷನ್ ಬೇಕಾಗ್ತದೆ. ಹಿಂಗಾಗಿ ನಾವು ಇಷ್ಟೊಂದು ಕಾನ್ಸಂಟ್ರೇಷನ್ ಬೇಕು ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾವು ಅವ್ರಿಗೆ ಹೇಳ್ಬೇಕು, ಇವ್ರಿಗೆ ಮಾಡೋವ್ರಿಗೆ. ಅವರು ಆವಾಗ ಕಸ್ಟಮೈಸ್ ಮಾಡಿಕೊಡ್ತಾರೆ. ಇದನ್ನು ಕಸ್ಟಮೈಸ್ ಮಾಡಿಕೊಂಡು ರೀಜನ್ ವೈಸ್ ವಿ ಹ್ಯಾವ್ ಟು ಯೂಸ್ ಇಟ್. ಸೊ ಸಮ್ ಕ್ಲೌಡ್ಸ್ ಮೇ ಹ್ಯಾವ್ ಮೋರ್ ಏರೋಸಾಲ್ಸ್ ಆಲ್ಸೋ, ಬೇರೆ ಟೈಪ್ ಏರೋಸಾಲ್ಸ್ ಇರ್ಬೋದು. ಹೇಳಿದ್ನಲ್ಲ ದೊಡ್ಡ ದೊಡ್ಡ ಊರುಗಳ ಮೇಲೆ ಮೋರ್ ಆಲ್ರೆಡಿ, ಮತ್ತು ಅದರಲ್ಲಿ ಮತ್ತೆ ಇನ್ನಷ್ಟು ಹಾಕಿದ್ರೆ ಆಗೋದಿಲ್ಲ. ಸೊ ಹಿಂಗಾಗಿ ನಮಗೆ ಯಾವುದು ಸರಿಯಾದ ಫ್ಲೇರು, ಅದರಲ್ಲಿ ಎಷ್ಟು ಕಾಂಪೋಸಿಷನ್ ಬೇಕು, ಕೋಲ್ಡ್ ಸೀಡಿಂಗ್ ಮಾಡ್ತೀವ ಅಥವಾ ಇಲ್ಲಿ ವಾರ್ಮ್ ಕ್ಲೌಡ್ಸ್ ಜಾಸ್ತಿನಾ, ಅದನ್ನ ನಾವು ಅದರ ಬಗ್ಗೆ ನಾವು ಮಾಹಿತಿ ಇದ್ದರೆ ನಮಗೆ ಆ ಪರ್ಟಿಕ್ಯುಲರ್ ಫ್ಲೇರನ್ನು ಮಾಡಿಸ್ಕೊಂಡು ಉಪಯೋಗಿಸ್ಬೋದು. ಈ ಮಾಹಿತಿ ಯಾರು ಕೊಡ್ತಾರೆ ಈಗ ಅಂತಂದ್ರೆ, ಇನ್ಸ್ಟಿಟ್ಯೂಟ್ ಕಾಲ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟರಾಲಜಿ, ಉಷ್ಣಾಂಶದ ಪ್ರದೇಶದ ಮೇಲಿನ ವಾತಾವರಣದ ಬಗ್ಗೆ ಸ್ಟಡಿ ಮಾಡುವ ಒಂದು ಇನ್ಸ್ಟಿಟ್ಯೂಟೇ ಇದೆ, ಅದು ಪುಣೆಯಲ್ಲಿದೆ. ಅವರು ಒಂದು 10 ವರ್ಷದಿಂದ ರಿಸರ್ಚ್ ಮಾಡಿ ಎಷ್ಟೆಷ್ಟು ಎಲ್ಲೆಲ್ಲಿ ಏ ರೀಜನಲ್ಲಿ ಎಂಥದ್ದು ಸೂಟೇಬಲ್ ಇದೆ ಅಂತಕೊಂಡು ಒಂದು ಗೈಡೆನ್ಸ್ ಕೊಡ್ತಾರೆ ಅವರು. ಇದು ಒಂದು ಫ್ಲೇರ್ ಬಗ್ಗೆ, ಅಂದರೆ ಬಿತ್ತನೆ ಬಗ್ಗೆ, ಆ ಬೀಜಗಳ ಬಗ್ಗೆ ಮಾತಾಡಿದ್ವಿ. ಮುಂದೆ ಈ ನಾನು ಕ್ಲೌಡ್ ಸೀಡಿಂಗ್ ಮಾಡ್ಬೇಕಾದ್ರೆ ಎಂತ ಅವನ್ನ ಹ್ಯಾವ್ ಟು ಡಿಟೆಕ್ಟ್ ದ ರೈಟ್ ಕ್ಲೌಡ್ಸ್. ಹೆಂಗ್ ನೋಡ್ತೀರಾ? ನಾನು ಈಗ ಕೂತ್ಕೊಂಡು ಒಂದು ಕ್ಲೌಡ್ ಕಾಣುತ್ತೆ ಕಣ್ಣಿಗೆ, ಅರೆ ಕಣ್ಣಿಗೆ ಕಾಣುತ್ತೆ ಅಂತಿಕೊಂಡು ನಾವು ಎಲ್ಲ ಕಡೆ ಹೋಗಿ ನೋಡೋಕ್ಕಾಗಲ್ಲ. ಆಮೇಲೆ ಒಂದು ಏರ್ಕ್ರಾಫ್ಟ್ ನಲ್ಲಿ ಕೂತ್ಕೊಂಡು ಹಂಗೆ ಎಲ್ಲೂ ಹೋಗೋಕ್ಕಾಗಲ್ಲ. ಹಿಂಗಾಗಿ ವಿ ನೀಡ್ ವಾಟ್ಸ್ ಕಾಲ್ಡ್ ರೇಡಾರ್ಸ್. ನೀಡ್ ರೇಡಾರ್, ವಿಜುವಲ್ ಏಡ್ಸ್ ಬೇಕಾಗುತ್ತೆ. ರೇಡಾರ್ಸ್ ಇನ್ಸ್ಟಾಲ್ ಮಾಡಿದ್ರೆ
ಸುಮಾರು ಒಂದು ರೇಡಾರ್ 2-2.5 ಕಿಲೋಮೀಟರ್ ದೂರ ನೋಡುತ್ತೆ ಅದು. ಈ ಮೇಲ್ಗಡೆ ಚಿತ್ರ ತೋರಿಸಿದನೆಲ್ಲ ಬಲಗಡೆ ಈ ಆಲ್ರೆಡಿ ಶೋಯಿಂಗ್ ಅ ಫಾರ್ಮೇಶನ್ ಆಫ್ ಅ ಕ್ಲೌಡ್. ಈ ರೇಡಾರ್ ಎಕ್ಸ್ಪರ್ಟ್ಸು ಇದನ್ನ ಈ ಚಿತ್ರಗಳನ್ನು ನೋಡಿ ಹೌದಪ್ಪ ಇದು ಇಟ್ ಲುಕ್ಸ್ ಸೂಟೇಬಲ್ ಫಾರ್ ಕ್ಲೌಡಿಂಗ್, ಇಟ್ ಸೀಮ್ಸ್ ಲೈಕ್ ಅ ರೈಟ್ ಕ್ಲೌಡ್ ಅಂತ ಒಂದು ನಿರ್ಧಾರಕ್ಕೆ ಬರಬಹುದು. ಆದ್ರೆ ಇದಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ಮಾಡಬಹುದು. ಏನಂತಂದ್ರೆ, ಇನ್ನು ಇವತ್ತೇ ಇಲ್ಲಿ ಕೂತ್ಕೊಂಡು ನಾಳೆ ಬೆಳಿಗ್ಗೆ ಯಾವ ತರ ಎಲ್ಲಿ ಯಾವ ಕ್ಲೌಡ್ಗಳು ಬರಬಹುದು ಅಂತಂದು ಪ್ರೆಡಿಕ್ಷನ್ ಮಾಡಬಹುದು. ದಿಸ್ ಕ್ಯಾನ್ ಬಿ ಡನ್ ಯೂಸಿಂಗ್ ಕಂಪ್ಯೂಟರ್ಸ್ ಆಸ್ ಬೇಸಿಕ್ ಏಡ್ಸ್. ಕಂಪ್ಯೂಟರ್ ಸಿಮ್ಯುಲೇಷನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ತೋರಿಸಿದ್ದೇನೆ. ಫಾರ್ ಎಕ್ಸಾಂಪಲ್, ಇದೊಂದು ಸಿಮ್ಯುಲೇಷನ್. ಇದು ಒಂದು ದಿವಸ ಮುಂಚೆನೂ ನಾವು ಸ್ವಲ್ಪ ಅಸೆಸ್ ಮಾಡ್ಬೋದು. ಇಂಥ ಕ್ಲೌಡ್ ನಾಳೆ ಹೆಂಗೆ ಫಾರ್ಮ್ ಆಗಬಹುದು. ಸೊ ಅಟ್ಲೀಸ್ಟ್ ಒಂದು ಐಡಿಯಾ ಇರುತ್ತದೆ. ಓಕೆ, ನಾಳೆ ಈ ಪ್ರದೇಶದಲ್ಲಿ ಪೊಟೆನ್ಷಿಯಲ್ ಕ್ಲೌಡ್ ಬರುವ ಚಾನ್ಸ್ ಇದೆ ಅಂತ ತಿಳ್ಕೊಂಡು ಈ ಒಂದು ರೇಡಾರು ಆಮೇಲೆ ಒಂದು ಸಿಮ್ಯುಲೇಷನ್ ಅವು ಎರಡು ನಮಗೆ ಬೇಕಾಗ್ತವೆ. ಕೊನೆಯದಾಗಿ ಏರಿಯಲ್ ಪ್ಲಾಟ್ಫಾರ್ಮ್. ಯಾಕಂದ್ರೆ ನಾನು ಅದು ಸೀಡಿಂಗ್ ಮೆಟೀರಿಯಲ್ ತಗೊಂಡೋದ್ರಲ್ಲಿ ಹಾಕ್ಬೇಕಲ್ಲ. ದಟ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಆಫ್ ದಿಸ್ ಒನ್. ಅದು ಏರ್ಕ್ರಾಫ್ಟ್, ಏರಿಯಲ್ ಕ್ಲೌಡ್ ಸೀಡಿಂಗ್ ಏರ್ಕ್ರಾಫ್ಟ್. ಆದ್ರೆ ಈ ಏರ್ಕ್ರಾಫ್ಟ್ ಏನು ಹಂಗಿದ್ರೆ, ಈ ಸುಮ್ಮನೆ ಯಾರು ನಾವು ಇಲ್ಲಿಂದ ಬೇರೆ ಊರಿಗೆ ಹೋಗುವಂತ ಏರ್ಕ್ರಾಫ್ಟ್, ಅದರ ಏರ್ಲೈನ್ ಏರ್ಕ್ರಾಫ್ಟ್ ಅದಕ್ಕೆ ಸೂಟಬಲ್ ಆಗಲ್ಲ. ಏಕೆಂದ್ರೆ ಅದು ಯಾವಾಗಲೂ ಕ್ಲೌಡ್ನಲ್ಲಿ ಹಾರಾಡಬೇಕು. ಕ್ಲೌಡ್ನಲ್ಲಿ ಹಾರಾಡಿದ್ರೆ ಇಟ್ ವಿಲ್ ಸಸ್ಟೈನ್ ಡ್ಯಾಮೇಜಸ್ ಟು ದಿ ಸ್ಟ್ರಕ್ಚರ್. ಅದಕ್ಕೆ ಇಟ್ ಹ್ಯಾಸ್ ಬಿ ಪ್ರಾಪರ್ಲಿ ಬಿಲ್ಟ್, ನಾಟ್ ಸ್ಪೆಷಲಿ ಬಿಲ್ಟ್, ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ರೆಗಡೈಸ್ ಮಾಡಬೇಕಾಗ್ತದೆ. ಯಾರು ಕ್ಲೌಡ್ನಲ್ಲಿ ನೀವು ಹೋಗಕ್ಕೆ ಅನುಮತಿನೂ ಇರಲ್ಲ. ಸೊ ಯು ನೀಡ್ ಸ್ಪೆಷಲೈಸ್ ಪೈಲಟ್ಸ್ ಆಲ್ಸೋ. ಅದಕ್ಕೆ ಆಮೇಲೆ ಇಟ್ ಶುಡ್ ಬಿ ಫಿಟೆಡ್ ವಿತ್ ಮೆನಿ ಇನ್ಸ್ಟ್ರೂಮೆಂಟ್ಸ್. ಒಂದು, ಆ ಏರ್ಕ್ರಾಫ್ಟ್ನಲ್ಲಿ ನಾವು CCM ಡಿಸ್ಟ್ರಿಬ್ಯೂಷನ್ ಇನ್ಸ್ಟ್ರೂಮೆಂಟ್ ಇರ್ತದೆ, ಅದನ್ನ ಹಾಕ್ತೇವೆ. ಆಮೇಲೆ ಕ್ರೌಡ್ ವಾಟರ್ ಡ್ರಾಪ್ಲೆಟ್ ಎಷ್ಟಿದೆ ದ್ಯಾಟ್ ಆಲ್ಸೋ ವಿ ಕ್ಯಾನ್ ಸೆನ್ಸ್ ದೋಸ್ ಇನ್ಸ್ಟ್ರೂಮೆಂಟ್ಸ್, ಸ್ಯಾಚುರೇಷನ್ ಲೆವೆಲ್ ಇನ್ಸ್ಟ್ರೂಮೆಂಟ್ಸ್. ಆನ್ ಬೋರ್ಡ್ ರೇಡಾರ್, ಇಟ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ರೇಡಾರ್, ಸ್ಮಾಲ್ ರೇಡಾರ್ ಇರ್ತದೆ. ಆಮೇಲೆ ಇಟ್ ಆಲ್ಸೋ ಹ್ಯಾಸ್ ಟು ಬಿ ಫಿಟೆಡ್ ವಿತ್ ದಿಸ್ ರೇ ಕ್ಯಾರಿಂಗ್ ದಿ flares. So that is the most important part also, right? All these have to be fitted onto the aircraft. So ಇದಕ್ಕೆ ಏರ್ಕ್ರಾಫ್ಟ್ ಆಕ್ಚುಲಿ ಮಾಡ್ಬೇಕಾಗ್ತದೆ. ಏರ್ಕ್ರಾಫ್ಟ್ ವಿಂಗ್ ಮೇಲೆ ಅಲ್ಲಿ ಇಲ್ಲಿ ನೀವು ಹಾಕಿದ್ರೆ it has to undergo certification. It should be safe to fly also. ಸುಮ್ಮನೆ ಏನಾದರೂ ಹೋಗಿ ಒಂದೆಲ್ಲ ಅಟ್ಯಾಚ್ ಮಾಡಿದ್ರೆ ಇಟ್ ನಾಟ್ ಅಲೌಡ್. ದೇರ್ ಆರ್ ಲಾಟ್ ಆಫ್ ರೆಗ್ಯುಲೇಷನ್ಸ್. ಆ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಯು ಕ್ಯಾನ್ ಮೇಕ್ ದೀಸ್ ಮಾಡಿಫಿಕೇಶನ್. ಈ ಬೇರೆ 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 ಇನ್ಸ್ಟ್ರೂಮೆಂಟ್ಗಳನ್ನು ಹಾಕ್ಲಿಕ್ಕೆ ನಿಮಗೆ ಒಂದು ರೆಗ್ಯುಲೇಷನ್ ಇರುತ್ತೆ. ಅದು ಆಮೇಲೆ ಸರ್ಟಿಫೈ ಮಾಡ್ತಾರೆ. ಆ ಸರ್ಟಿಫಿಕೇಟ್ ಏಜೆನ್ಸಿಗಳು ಇರ್ತವೆ. ಅಂಥದ್ದೊಂದು ಏರ್ಕ್ರಾಫ್ಟ್ ರೆಡಿ ಮಾಡ್ಕೊಳ್ತಾರೆ. ಇಲ್ಲಿ ಒಂದು ಐ ಹ್ಯಾವ್ ಶೋನ್ ಯು ಸಮ್ ಪಿಕ್ಚರ್ಸ್, 2 pictures ಹಿಯರ್. ಇಲ್ಲಿ ಕೆಳಗಡೆದ್ದು ಇಟ್ಸ್ ಬೇಸಿಕ್ಲಿ ಒಂದು ಎಲ್ಲೆಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ ಹಾಕಿರ್ತಾರೆ ಈ ಏರ್ಕ್ರಾಫ್ಟ್ ನಲ್ಲಿ ಅಂತೆ. ಈ ವಿಂಗ್ ಮೇಲೆ, ಈ ಪಕ್ಕಗಳ ಮೇಲೆ ಯು ಹ್ಯಾವ್ ದಿಸ್ ಪ್ಲೇಯರ್ ರ್ಯಾಕ್ಸ್ ಅಂತಾರೆ. ಎಡಕ್ಕೊಂದು ಹಾಕಿರ್ತಾರೆ, ಬಲಕ್ಕೊಂದು ಹಾಕಿರ್ತಾರೆ. ಬೇರೆ ಚಿತ್ರ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ AIMMS ಅಂತ ಇರ್ತದೆ, ಏರ್ಕ್ರಾಫ್ಟ್ ಇಂಟಿಗ್ರೇಟೆಡ್ ಮೀಟರಲಾಜಿಕಲ್ ಕಂಡೀಷನ್ಸ್ ಹೇಳ್ತಾ ಇರ್ತದೆ. ಮುಂದ್ಗಡೆ ಕ್ಲೌಡ್ ಬಂದ್ರೆ ಅದರಲ್ಲಿ ಎಷ್ಟು ಟರ್ಬುಲೆನ್ಸ್ ಇದೆ, ಅದರಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಅವು ಎಲ್ಲ ಅಂತ ತಿಳ್ಕೊಳಕ್ಕೆ ಇದೊಂದು ಇನ್ಸ್ಟ್ರೂಮೆಂಟ್ ಇಲ್ಲಿ. ಆಮೇಲೆ ಡ್ಯೂ ಪಾಯಿಂಟ್ ಎಷ್ಟಿದೆ ನಾವು ಹಾರಾಡುವ ಜಾಗದಲ್ಲಿ. ಒಳಗಡೆ ಇನ್ಸ್ಟ್ರೂಮೆಂಟ್ಸ್ ಹಾಕಿರ್ತಾರೆ. ಆಮೇಲೆ ಒಳಗಡೆ ಈ ಡೇಟಾ ಕಲೆಕ್ಷನ್ಸ್ ಎಲ್ಲ ಕಂಪ್ಯೂಟರ್ಸ್ ಇರ್ತಾವೆ. ಆಮೇಲೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗನೂ ಬೇಕು, ಒಂದೆರಡು ಸೈಂಟಿಸ್ಟ್ ಕೂತ್ಕೊಳ್ಳಿಕ್ಕೂ ಜಾಗ ಬೇಕು, ಅವನು ಎಲ್ಲ ಮಾಡಿರ್ತಾರೆ. ದಿಸ್ ಇಸ್ ಅ ಟಿಪಿಕಲ್ ಏರ್ಕ್ರಾಫ್ಟ್ ವಿಚ್ ಇಸ್ ಮಾಡಿಫೈಡ್ ಫಾರ್ ಕ್ಲೌಡ್ ಸೀಡಿಂಗ್. One of the most sort of aircraft is what called Super King Air 350. It's a small aircraft. ಇಲ್ಲಿ ಬಲಗಡೆ ಒಂದು ತೋರಿಸಿದ್ದೇನೆ. ಇಲ್ಲಿ ಇಬ್ಬರು ನಿಂತುಕೊಂಡಿದ್ದಾರೆ. ಒಂದು ರೈಟ್ ಸೈಡ್ ನಲ್ಲಿ ಡಾಕ್ಟರ್ ಲಕ್ಷ್ಮೀ ದತ್ ಅಂತಿದ್ದಾರೆ, ಎಡಗಡೆ ಒಬ್ರು ಈಸ್ ಫಾರ್ಮರ್ ಸೈಂಟಿಸ್ಟ್ ಅಂಡ್ ಹೆಡ್ ಆಫ್ KSNDMC ಡಾಕ್ಟರ್ ಪ್ರಕಾಶ್ ಅಂತ. ಇದೇನು ಏರ್ಕ್ರಾಫ್ಟ್ ಇದೆಯಲ್ಲ, ಇದನ್ನ ಕರ್ನಾಟಕ ಗವರ್ಮೆಂಟ್ನವರು ಕ್ಲೌಡ್ ಸೀಡಿಂಗ್ ಮಾಡುವಾಗ ಬಂದಿದ್ದ ಏರ್ಕ್ರಾಫ್ಟ್. ಅದನ್ನ ಅವರು ಇನ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವರಿಬ್ರು. ಅದರಲ್ಲೆಲ್ಲ ಈಗ ಇನ್ಸ್ಟ್ರೂಮೆಂಟ್ ಇಲ್ಲಿ ಕಾಣಲ್ಲ. ಇದು ಇನ್ಸ್ಟ್ರೂಮೆಂಟ್ ಹಾಕೋಕ್ಕಿಂತ ಮುಂಚೆ ಇದು ತೆಗೆದ ಫೋಟೋಗ್ರಾಫ್. ಇದನ್ನ ಬಂದ ಮೇಲೆ ಅದನ್ನೆಲ್ಲ ಇನ್ಸ್ಟ್ರೂಮೆಂಟ್ ಹಾಕಿ ಆಮೇಲೆ ಅದನ್ನ ಹಾರಾಡಕ್ಕೆ ರೆಡಿ ಮಾಡಿದ್ದು. ಇಲ್ಲೊಂದು ಫೋಟೋಗ್ರಾಫ್ ಇದೆ. ಯು ಕ್ಯಾನ್ ಸಿ ದಿ ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಅಟ್ಯಾಚ್ ಟು ದ ಏರ್ಕ್ರಾಫ್ಟ್. ಇಲ್ಲಿ ಕೆಳಗಡೆ ದಿಸ್ ಇಸ್ ದಿ ಕ್ಲೌಡ್ ಡ್ರಾಪ್ಲೆಟ್ ಪ್ರೋಬ್.
ಸೊ ಕ್ಲೌಡ್ನಲ್ಲಿ ಎಷ್ಟು ಡ್ರಾಪ್ಲೆಟ್ಗಳು ಮೆಷರ್ಸ್ ಆನ್ ಬೋರ್ಡ್. ಇಲ್ಲಿ ಕೆಳಗಡೆ ಇಜೆಕ್ಟೇಬಲ್ ಕ್ಲೌಡ್ಸ್, ಇದಕ್ಕೆ ಈ ರೇಕ್ ಹಾಕಿಲ್ಲ, ಬೇರೆ ಟೈಪ್ ಇದೆ. ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಸ್ಪೆಕ್ಟ್ರೋಮೆಟ್ರಿ ಆಕ್ಚುಲಿ ಮೆಷರ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪಾರ್ಟಿಕಲ್ಸ್, and this is all the meteorological measurements, etc. So all these instruments ಇವೆಲ್ಲ ಇರ್ತಾವಲ್ಲ, these have to be specially made. ಇವು ಹಂಗೆ ಇವು ಎಲ್ಲ ಏರ್ಕ್ರಾಫ್ಟ್ನಲ್ಲಿ ಇರಲ್ಲ, ಇದು ಓನ್ಲಿ ಮೆಂಟ್ ಫಾರ್ ಕ್ಲೌಡ್ ಸೀಡಿಂಗ್. ಆಮೇಲೆ ಇಟ್ ಹ್ಯಾಸ್ ಬಿ ಸರ್ಟಿಫೈಡ್ ಫಾರ್ ಬೀಯಿಂಗ್ ಯೂಸ್ಡ್ ಆನ್ ಏರ್ಕ್ರಾಫ್ಟ್. ಸೊ ದೇರ್ ಆರ್ ವೇರಿಯಸ್ ಇಶ್ಯೂಸ್, ಆ್ಯಂಡ್ ಟುಡೇ ಇವತ್ತು ಈ ಎಲ್ಲ ಏನಂತಂದ್ರೆ ಇಟ್ಸ್ ಅ ವೆಲ್ ಅಂಡರ್ಸ್ಟುಡ್ ಟೆಕ್ನಾಲಜಿ. ಈಗ ಇಟ್ಸ್ ಅವೈಲೇಬಲ್ ಎವ್ರಿವೇರ್ ನಾವು. ಇದು ರೇಕ್ ಹಾಕಿದ್ದು, ಫ್ಲೇರ್ ರ್ಯಾಕ್ ಫೆಟೆಡ್. ಇಲ್ಲಿ ನೋಡಿ, ಇಲ್ಲಿ ಬಂದು ಒಂದು ಲೆಫ್ಟ್ ವಿಂಗ್ ಸಾಲ್ವಾರ್ ಇಲ್ಲಿ ಹಾಕಿದ್ದಾರೆ. ಪೈಲಟ್ ವಿಲ್ ಡಿಸೈಡ್ ಒನ್ ಬೈ ಒನ್ ವಿಲ್ ಫೈರ್. ಅವಾಗ ಇಲ್ಲಿಂದ ಸೀಡಿಂಗ್ ಮಟೀರಿಯಲ್ ಇಜೆಕ್ಟೆಡ್ ಇನ್ ಟು ದ ಕ್ಲೌಡ್ಸ್. ಕೆಳಗಡೆ ಈಗ ಸೀಡಿಂಗ್ ಮಾಡಿದ್ಮೇಲೆ ಮೆಷರ್ಮೆಂಟ್ ಮಾಡೋಕೆ ಕೆಳಗಡೆ ಯು ನೀಡ್ ರೇನ್ ಗೇಜಸ್. ರೇನ್ ಗೇಜ್ ಅಂತ ಇಟ್ ಮೆಷರ್ ಹೌ ಮಚ್ ರೇನ್ ಹಸ್ ಹ್ಯಾಪನ್ಡ್. ಇತ್ತೀಚೆಗೆ ಯು ಗೆಟ್ ಆಟೋಮೇಟೆಡ್ ರೇನ್ ಗೇಜಸ್ ವಿತ್ ಟೆಲಿಮೆಟ್ರಿ. ಅಂದ್ರೆ ಆಟೋಮ್ಯಾಟಿಕಲ್ ಏನಪ್ಪಾ ಅಂತ ಅಲ್ಲಿ ಒಂದು ಡೇಟಾ ಲಾಗರ್ ಇರ್ತದೆ, ಅದರಲ್ಲಿ ರೇನ್ ಬಂದ ತಕ್ಷಣ ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಇಟ್ ವಿಲ್ ಸೆಂಡ್ ಎ ಮೆಸೇಜ್ ಟು ಎ ಸರ್ವರ್ ಇನ್ ದ ಕ್ಲೌಡ್. ಅಲ್ಲಿ ನಿಮ್ಮ ಡೆಸ್ಕ್ಟಾಪ್ಗೆ ಇಟ್ ವಿಲ್ ಕಮ್ ಥ್ರೂ ಟೆಲಿಮೆಟ್ರಿ. ಯು ಕ್ಯಾನ್ ಹ್ಯಾವ್ ಅ ಸಿಮ್ ಕಾರ್ಡ್ or whatever. So you'll start getting data also directly. So that is what happens. So how does the whole thing work? What happens when the cloud seeding is taken up? ಏನೇನು ಮಾಡ್ತಾರೆ ಅಂತ ಒಂದು ಆಕ್ಟಿವಿಟಿ ಒಂದು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ. ಇದೆಲ್ಲ ಒಂದು ಟೀಮ್ ಬೇಕು. ಏರ್ಕ್ರಾಫ್ಟ್ ಪೈಲಟಿಂಗ್ ಮಾಡೋನ್ ಬೇಕು, ಇನ್ಸ್ಟ್ರೂಮೆಂಟ್ ಚೆಕ್ ಮಾಡೋನ್ ಬೇಕು, ಮೆಟೀರಿಯಲಾಜಿಸ್ಟ್ ಬೇಕು, ಆಮೇಲೆ ನಿಮಗೆ ರೇಡಾರ್ ಆಪರೇಟರ್ಸ್ ಬೇಕು, ಎಲ್ಲರೂ ಬೇಕು. ಆಮೇಲೆ ಮೆಟೀರಿಯಲಾಜಿಸ್ಟ್ ಬೇಕು, ಪ್ರೆಡಿಕ್ಟ್ ಮಾಡೋರು ಬೇಕು, ಎಲ್ಲರೂ ಬೇಕು. ದ ಟೀಮ್ ವಿಲ್ ಪ್ರಿಪೇರ್ ಸೀಡಿಂಗ್ ದ ಪ್ರೀವಿಯಸ್ ಈವ್ನಿಂಗ್. ನಾಳೆ ಸೀಡಿಂಗ್ ಮಾಡ್ಬೇಕಾದ್ರೆ ಹಿಂದಿನ ದಿವಸ ಸಾಯಂಕಾಲ ಕೂತ್ಕೊಂಡು ದೇ ಮೇಕ್ ಎ ಪ್ಲಾನ್. ದೇ ಗ್ಯಾದರ್ ಆಲ್ ಇನ್ಫಾರ್ಮೇಶನ್, ಎಲ್ಲ ಇನ್ಫಾರ್ಮೇಶನ್. ಅಂದರೆ ನಾಳೆನೇ ವೆದರ್ ಪ್ರೆಡಿಕ್ಷನ್ ಏನೇನಿರ್ಬೋದು, ಎಲ್ಲೆಲ್ಲಿ ಏರಿಯಾ ಆಫ್ ಇಂಟ್ರೆಸ್ಟ್, ಎಲ್ಲೆಲ್ಲಿ ಮಾಡುವ ಪ್ರಯತ್ನ ಮಾಡ್ಬೋದು, ಅವೆಲ್ಲ ಒಂದು ಪ್ಲಾನ್ ಮಾಡ್ಕೋತಾರೆ. ಆಮೇಲೆ ಒಂದು ಏರಿಯಾ ಚೂಸ್ ಮಾಡ್ತಾರೆ. ಓಕೆ, ನಾಳೆ ಈ ಕರ್ನಾಟಕದಲ್ಲಿ ಹೇಳ್ಬೋದು, ನಾನು ಬಿಜಾಪುರ ಕಡೆಗೆ ಮಾಡೋಣ, ಅಥವಾ ಬೀದರ್ ಕಡೆ ಮಾಡೋಣ, ಅಥವಾ ಏನಪ್ಪಾ ಅಂತಂದ್ರೆ ಕಾರವಾರ ಕಡೆ ಮಾಡೋಣ. ಒಂದು ಏರಿಯಾ ಫಿಕ್ಸ್ ಮಾಡ್ಕೊಳ್ತಾರೆ, ಆ ಡೈರೆಕ್ಷನ್. ಪ್ರೆಡಿಕ್ಷನ್ಸ್ ಮಾಡ್ತಾರೆ. ಆಮೇಲೆ ಹಿಂದಿನ ದಿವಸನೇ ರಾತ್ರಿ ಎಲ್ಲ ಪ್ರೆಡಿಕ್ಷನ್ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಅನ್ನೋದ್ರಲ್ಲಿ ದೇ ವಿಲ್ ಹ್ಯಾವ್ ಆಲ್ ದ ಇನ್ಫಾರ್ಮೇಶನ್. ಪೊಟೆನ್ಷಿಯಲಿ ಕ್ಲೌಡ್ಸ್ ಮೇ ಕಮ್ ಹಿಯರ್ ಅಂತ ಒಂದು ಐಡಿಯಾ. ಒಂದೇ ಕ್ಲೌಡ್ ಚೇಂಜ್ ಮಾಡಲ್ಲ. ಒಮ್ಮೆ ಮೇಲೆ ಹೋದ್ಮೇಲೆ ಅವರು ದೇ ವಿಲ್ ಲುಕ್ ಫಾರ್ 3-4 ಕ್ಲೌಡ್ಸ್ ವಿಚ್ ಮೇ ಬಿ ಫಾರ್ ಅವೇ ಫ್ರಮ್ ಈಚ್ ಅದರ್. ಆನ್ ದ ಡೇ ಆಫ್ ಸೀಡಿಂಗ್ ಏನಾಗ್ತದೆ, ದ ಟೀಮ್ ಮೀಟ್ಸ್ typically around 8 o'clock. This is how it happens. 8 ಗಂಟೆಗೆ ಎಲ್ಲರೂ ಸೇರ್ಕೊಂಡು pilots have to file a flight plan. This is a very important part of the cloud seeding aspect, aerial cloud seeding. Pilots ಯಾಕಂದ್ರೆ ಯಾವಾಗಲೂ ಈ ವಿಮಾನಗಳನ್ನು ಹಂಗೆ ಸುಮ್ಮನೆ ಹಾರಾಡಕ್ಕೆ ಬಿಡಲ್ಲ ಎಲ್ಲೂ. there are lot of regulations. ಅದಕ್ಕೆ they will file a flight plan. ಆ ಫ್ಲೈಟ್ ಪ್ಲಾನ್ ಕ್ಲಿಯರ್ ಮಾಡ್ತಾರೆ ಗೌರ್ಮೆಂಟ್ನವರು. ಅದಾದ್ಮೇಲೆ ದೇ ಆರ್ ರೆಡಿ, ಅವ್ರು ರೆಡಿ. ಮೀಟರ್ಲಾಜಿಸ್ಟ್ಗಳು, ಅದೇ ವಾತಾವರಣದ ಸ್ಟಡಿ ಮಾಡೋರು, ಅವರು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ ಕ್ಲೌಡ್ ಎಲ್ಲೆಲ್ಲಿ ಏನೇನು ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಏನು ರೇಡಾರ್ ಇಂದ ಇನ್ಫಾರ್ಮೇಶನ್ ಬರ್ತಾರೆ, ರಿಯಲ್ ಟೈಮ್ ಇನ್ಫಾರ್ಮೇಶನ್. ರೇಡಾರ್ ಆಪರೇಟರ್ಸ್ ಪುಷ್ ದಟ್ ಇನ್ಫಾರ್ಮೇಶನ್ ಇವ್ರಿಗೆ. ಅವರು ಒಂದು ಲ್ಯಾಪ್ಟಾಪ್ ಮೇಲೆ ಕೂತ್ಕೊಂಡು, ಒಂದು ಗ್ರೌಂಡ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಕೀಪ್ ಆನ್ ಮಾನಿಟರಿಂಗ್ ದಟ್. ಏರ್ಕ್ರಾಫ್ಟ್ ಇಂಜಿನಿಯರ್ಸ್ ಬಿಗಿನ್ ಸೇಫ್ಟಿ ಚೆಕ್ಸ್ ಎವ್ರಿ ಡೇ. ದಿಸ್ ಏರ್ಕ್ರಾಫ್ಟ್ ಸೇಫ್ಟಿ, ಅದು ಇನ್ಸ್ಟ್ರೂಮೆಂಟ್ ವರ್ಕ್ ಆಗ್ತಾವ ಎಲ್ಲ, ಆಲ್ that will start. All these activities start at 8 a.m. This activity takes about 2 to 3 hours, preparation itself. So ಹೆಚ್ಚು ಕಡಿಮೆ 11-12 ಸುಮಾರ they take up the first batch of cloud seeding in the morning. Then they will also do in the afternoon, typically after 4-5 o'clock. ಯಾಕಂದ್ರೆ ಆವಾಗ then the formation of clouds is higher, chance is higher. Aircraft, ಈ ರೇಡಾರ್ಗಳು ಹೆಚ್ಚು ಕಡಿಮೆ 250-300 ಕಿಲೋಮೀಟರ್ ವರೆಗೂ ದೇ ಹ್ಯಾವ್ ದಿ ವ್ಯೂ. ಹಿಂಗಾಗಿ ನೀವು ಇಡೀ ಕರ್ನಾಟಕದ್ದು ನೀವು ಒಂದು ಏರಿಯಾ ಕವರ್ ಮಾಡ್ಬೇಕಾದ್ರೆ ಯು ನೀಡ್ ಅಬೌಟ್ 3 or 4 ರೇಡಾರ್ಸ್ ಲೊಕೇಟೆಡ್ ಅಟ್ ವೇರಿಯಸ್ ಡಿಸ್ಟೆನ್ಸಸ್ ಕವರಿಂಗ್ ದ ಹೋಲ್ ಏರಿಯಾ. ಹೆಚ್ಚು ಕಡಿಮೆ 3 ಅಥವಾ 4 ರೇಡಾರ್ಗಳು ಬೇಕು, ಮೆಟ್ರಲಾಜಿಕಲ್ ರೇಡಾರ್ಸ್. ಸೊ ಏರ್ಕ್ರಾಫ್ಟ್
may need to go about 200 kilometers, remember. ಬರೀ ಇಲ್ಲಿ ತಗೊಂಡ್ಕೊಂಡು ಯು ನಾಟ್ ಫ್ಲೈಯಿಂಗ್ ವೆನ್ ದ ಕ್ಲೌಡ್ ಕಮ್ಸ್, ಯು ಆರ್ ಫ್ಲೈಯಿಂಗ್ ವೇರ್ ದ ಕ್ಲೌಡ್ ಈಸ್. ದಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರೌಂಡ್ ಬೇಸ್ಡ್ ಅಂಡ್ ಏರಿಯಲ್ ಬೇಸ್ಡ್. ಏರಿಯಲ್ ಬೇಸ್ಡ್ ಅಂತಂದ್ರೆ ಇವಾಗ ಆ ಮೋಡ ಎಲ್ಲಿ ಇರ್ತದೆ ಅಲ್ಲಿ ಹೋಗ್ಬೇಕು ನಾವು. ಹೆಚ್ಚು ಕಡಿಮೆ ಕ್ಯಾನ್ ಬಿ ಅಪ್ ಟು 200 ಕಿಲೋಮೀಟರ್ಸ್ ಆನ್ ಟೇಕ್ ಆಫ್ ಆದ್ಮೇಲೆ. ಆಮೇಲೆ ಮೇಟ್ರಲಾಜಿಸ್ಟ್ ಇರ್ತಾನೆ ಅದರಲ್ಲಿ ಪೈಲಟ್ ಜೊತೆ, ಅವನು ಹೋಗ್ತಾನೆ. ಅವನು ಹಿ ವಿಲ್ ಬಿ ಮಾನಿಟರ್, ಅವನು ಹಿ ವಿಲ್ ಗೆಟ್ ಇನ್ಫಾರ್ಮೇಶನ್ ಫ್ರಮ್ ದ ಗ್ರೌಂಡ್. ಗ್ರೌಂಡ್ ಮೀಟರಾಲಜಿಸ್ಟ್ ಹೇಳ್ತಾ ಇರ್ತಾರೆ, ಓಕೆ ದಿಸ್ ಅ ಪೊಟೆನ್ಷಿಯಲ್ ಕ್ಲೌಡ್. ಅದ್ರ ಹತ್ರ ಹೋದ್ಮೇಲೆ ಆನ್ ಬೋರ್ಡ್ ಇನ್ಸ್ಟ್ರೂಮೆಂಟ್ ನಿಂದ ದ ಮೀಟರಾಲಜಿಸ್ಟ್ ಆನ್ ಬೋರ್ಡ್ ಸಿಟ್ಟಿಂಗ್ ದೇರ್, ಒಳಗಡೆ ಕೂತ್ಕೊಂಡು ಅವನು ಅಸೆಸ್ ಮಾಡ್ತಾನೆ, ಓಕೆ ದಿಸ್ ಲುಕ್ಸ್ ರೈಟ್, ಇದರಲ್ಲಿ ಸರಿಯಾದ ಕಂಡೀಷನ್ಸ್ಗಳಿವೆ, ಇದಕ್ಕೆ ಹೀಗೆ ಮಾಡಿದರೆ ಇನ್ನೊಂದು 20 ನಿಮಿಷದಲ್ಲಿ ಇದು ಸ್ಟಾರ್ಟ್ ರೇನಿಂಗ್, ಆರ್ ದಿಸ್ ರೈಟ್ ಕ್ಲೌಡ್. ಅವನು ಡಿಸೈಡ್ ಮಾಡ್ತಾನೆ ಆ್ಯಂಡ್ ಹಿ ಗಿವ್ಸ್ ಅ ಗೋ ಅಹೆಡ್. ಗೋ ಹೆಡ್ ಆದಮೇಲೆ ಪೈಲಟ್ ವಿಲ್ ಫ್ಲೈ ಅರೌಂಡ್ ಇನ್ಸೈಡ್ ದ ಕ್ಲೌಡ್ ಆ್ಯಂಡ್ ಇಂಜೆಕ್ಟ್ ದಿ ಸೀಡಿಂಗ್ ಮೆಟೀರಿಯಲ್. ಇಟ್ ಟೇಕ್ಸ್ ಅಬೌಟ್ 20 to 30 minutes. ಆ 20 to 30 minutes ಆದಮೇಲೆ ಅನದರ್ 10 minutesನಲ್ಲಿ ಇಟ್ ಶುಡ್ ಸ್ಟಾರ್ಟ್ ರೇನಿಂಗ್ ಆ್ಯಂಡ್ ದ್ಯಾಟ್ ದೇ ಕ್ಯಾನ್ ಸೀಟ್ ಆನ್ ದ ರೇಡಾರ್. ರೇಡಾರ್ ಮೇಲೆ ಕಾಣುತ್ತೆ ಮಳೆ ಬರೋದು. ಅದು ನೋಡಿಕೊಂಡು ದೆನ್ ದೇ ವಿಲ್ ಮೂವ್ ಟು ಅನದರ್ ಕ್ಲೌಡ್. ಒಂದು 2-3 ಕ್ಲೌಡ್ಗಳು ಮಾಡ್ಕೊಂಡು ಒಂದೇ ಟ್ರಿಪ್ನಲ್ಲಿ ದೆನ್ ದೇ ಕಮ್ ಬ್ಯಾಕ್, ಲ್ಯಾಂಡ್, ಆ್ಯಂಡ್ ಇಟ್ ಇಸ್ ರಿಪೀಟೆಡ್ ಎಸ್ಪೆಷಲಿ ಫಾರ್ ದ ನೆಕ್ಸ್ಟ್ ಒನ್. So cloud seeding is a complex task involving multiple disciplines working together. It's a continuous effort. When monsoon bantu antare, they look for seeding day in and day out for about 90 days. Every day they will do this. ಕರ್ನಾಟಕದಲ್ಲಿ ಮಾಡಿದಾಗ ಹೆಚ್ಚು ಕಡಿಮೆ ಯಾವುದೇ ಒಂದು ಪ್ರಯೋಗ ಮಾಡಿದಾಗನು ಒಂದೊಂದು ಸಾರ್ತಿ ಒಂದು 3 ತಿಂಗಳದ ಎಫರ್ಟ್ ಹೆಚ್ಚು ಕಡಿಮೆ. ಆಮೇಲೆ ಬಂದ ಮೇಲೆ the other team will sit and start analyzing the data. That is how basically the whole thing works. Here is one video I will show you. You will get slightly good idea about what happens. I'll just skip through some parts of it. This is an old one. Adre I'll just show you, for example, I'll go to the right portion here. Illi, for example, illi that pilot is showing potential clouds. ನೋಡ್ತಾ ಇದ್ದಾನೆ ಅವನು ಕ್ಲೌಡ್ಸ್ ನಲ್ಲಿ. ಇಫ್ ಯು ನೀವು ಅಲ್ಲಿ ನೋಡಿ ದೊಡ್ಡೊಂದು ಕ್ಲೌಡ್ ಬಂದಿದೆ. ಸೊ ಹಿ ವಿಲ್ ಗೋ ಇನ್ ಸೈಡ್ ದೇರ್. ಸೊ ಹಿ ಇಸ್ ಮೇಕಿಂಗ್ ಅಸೆಸ್ಮೆಂಟ್. ಇದು ಹಳೇದಿದು, ಇದು ಇಸ್ ಅಬೌಟ್ 10 years old. ಸೊ 10 years old ಅಷ್ಟೊಂದು ಟೆಕ್ನಾಲಜಿ ಡೆವಲಪ್ ಆಗಿರಲಿಲ್ಲ. ದಿಸ್ ಇಸ್ ವೇರ್ ಇಲ್ಲಿ ನೋಡಿ ಈಸ್ ಫೈರಿಂಗ್ ದಿ ಫ್ಲೇರ್ಸ್. ದಿಸ್ ಇಸ್ ಹೌ ಇಟ್ ವಿಲ್ ಲುಕ್ ಇಫ್ ಯು ಆರ್ ಆಕ್ಚುಲಿ ಸಿಟ್ಟಿಂಗ್ ಇನ್ ದ ಏರ್ಕ್ರಾಫ್ಟ್. Let me go further ಇಲ್ಲಿ ಮುಂದೆ ಸ್ವಲ್ಪ, then you can see. Okay, ಇಲ್ಲಿ ಇದು ಬೇಡ, ಇಲ್ಲಿ ಮುಂದೆ ಹೋಗ್ತೇನೆ. ಇಲ್ಲಿ get some assessment. Let us see from here. This is of course what we call time lapse photography. This is just a second. Be with me. They are preparing the aircraft. Illi, for example, people are monitoring on the laptop what is happening, where are the clouds, all this information coming on the ground station. There are people here are basically meteorologists. They are looking at the radar signals. Then pilot is ready to go. He is ready to go. Then he is given direction. Illi hogi, yeah, our cloud is this cloud looks potentially right. ಅಲ್ಲಿ ಹೋದ್ಮೇಲೆ then he will go there, ಅಲ್ಲಿ ಹೋಗಿ he will start firing the flares. There he started firing the flares. You can see the flare, you can ಅಲ್ಲಿ ನೋಡಿ ಕಾಣುತ್ತೆ ನೋಡಿ ಹೊಗೆಗೆ ಟೈಪ್. It is getting injected into the cloud. ಇದು ಸ್ವಲ್ಪ ಅನಿಮೇಷನ್ ಮಾಡಿದ್ದಾರೆ ತೋರಿಸೋಕೆ. This is how it basically works. And then they will have to go around the cloud several times and inject the material. Depending on ಎಷ್ಟು ಬೇಕು ಅಂತ ನೋಡ್ಕೊಂಡಿರ್ತಾರೆ, ಅದನ್ನ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದನ್ನ ಮಾಡಿಕೊಂಡು then they will go. So this is how it happens. So I'll just close this particular thing here. So this is what we call the aerial cloud seeding, where elli modagal irtava alli hogi we put the seeding material, and depending on how much knowledge we have, how much better understanding we have, we can make the program more successful. Ee Bharata deshada, namma deshadalli we already done many initiatives. In fact, state of Karnataka first ever major initiative done by Karnataka.
ಬ್ಯಾಕ್ ಇನ್ 2003 2004 ಆನ್ ಅ ಮೇಜರ್ ಸ್ಕೇಲ್. ಇದೆ ಒಂದು 3 ತಿಂಗಳು ಮಾಡಿದ್ರು ಇಲ್ಲಿ ಫಸ್ಟ್ ಟೈಮ್ 3 ತಿಂಗಳು ಮಾಡಿದ್ರು. ಬೇರೆ ಬೇರೆ ಅಟೆಂಪ್ಟ್ಗಳು ಆಗಿದ್ವು ಮೊದಲು, ಬಟ್ ಅಷ್ಟೊಂದು ಈ ಸ್ಕೇಲ್ನಲ್ಲಿ ಆಗಿರಲಿಲ್ಲ 2003-4. ಆಮೇಲೆ ಇಟ್ ವಾಸ್ ಫಾಲೋಡ್ ಬೈ ಆಂಧ್ರ ಅಂಡ್ ಮಹಾರಾಷ್ಟ್ರ, ಪರ್ಟಿಕ್ಯುಲರ್ಲಿ ದೇ ಆಲ್ಸೋ ಡಿಡ್, ಅವರು ಮಾಡಿದ್ರು. ನಾನು ಮೊದಲು ಹೇಳಿದಂತೆ ದರ್ ಅನ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ. ಅಂದರೆ ದೇ ಸ್ಟಡಿ ದಿ ಉಷ್ಣಾಂಶ ಪ್ರದೇಶಗಳ ಬಗ್ಗೆ, ವಾತಾವರಣದ ಬಗ್ಗೆ ಸ್ಟಡಿ ಮಾಡ್ತಾರೆ. They conducted a scientific experiment which ran for 10 years. Their program it was called Cloud Aerosol Interaction and Precipitation Enhancement Experiment. Cloud Aerosol. ಮೋಡ ಹಾಗೂ ಏರೋಸಾಲ್. ಏರೋಸಾಲ್ ನೋಡಿದಲ್ಲ, ಕ್ಲೌಡ್ ಕಂಡೆನ್ಸೇಷನ್, ನ್ಯೂಕ್ಲಿಯೈ, ಡಸ್ಟ್, ಅದು ಇದು. ಅದು ಇಂಟ್ರಾಕ್ಷನ್ ಏನೇನಾಗುತ್ತೆ, ಹೌ ಡು ದೇ ಇಂಟ್ರಾಕ್ಟ್, ಹೌ ಡು ದ ಕ್ಲೌಡ್ ಇಂಟ್ರಾಕ್ಟ್ ವಿತ್ ಏರೋಸಾಲ್ಸ್. ದಟ್ ಇಸ್ ಒನ್ ಪಾರ್ಟ್ ಆಫ್ ದ ಸ್ಟಡಿ. ಸೆಕೆಂಡ್ ಏನಂತಂದ್ರೆ ಪ್ರೆಸಿಪಿಟೇಷನ್ ಎನ್ಹಾನ್ಸ್ಮೆಂಟ್. ಪ್ರೆಸಿಪಿಟೇಷನ್ ಮಳೆ, ಅದರ ಹೆಚ್ಚುವಿಕೆ, ಅದನ್ನು ಹೆಚ್ಚು ಮಾಡ್ಬೇಕಾದ್ರೆ ಹೆಂಗೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಇದು 10 ವರ್ಷ ಸ್ಟಡಿ ಮಾಡಿದ್ರು. ಆಲ್ಮೋಸ್ಟ್ ಸ್ಟಾರ್ಟೆಡ್ ಇನ್ 2004. ಇಲ್ಲಿ ಎಲ್ಲ ದೇ ಹ್ಯಾವ್ ಕಲೆಕ್ಟೆಡ್ ಆಲ್ ದ ಡೇಟಾ, ಕೇರ್ಫುಲ್ ಸ್ಟಡಿ ಮಾಡಿಕೊಂಡು ಈಗ ದೇ ಆರ್ ಆಲ್ಸೋ ಡೂಯಿಂಗ್ ಡ್ರೋನ್ ಬೇಸ್ಡ್ ಆಲ್ಸೋ. ಓಕೆ, ಟುಡೇ ಇವತ್ತು ಟೆಕ್ನಾಲಜಿ ಮೆಚೂರ್ ಆಗಿದೆ, ಕಂಪ್ನೀಸ್ ಇದ್ದಾವೆ, ಪ್ರೈವೇಟ್ ಕಂಪ್ನೀಸ್ ಆರ್ ಡೂಯಿಂಗ್ ದಿಸ್ ಟುಡೇ, ಇವನ್ ಇನ್ ಇಂಡಿಯಾ. ಇಲ್ಲೂ ಕೂಡ ಇದೇ ಇದು IITM ಇನಿಷಿಯೇಟಿವ್ ಇಂದ some companies also come up. They have their own aircraft, ಎಲ್ಲ ಇನ್ಸ್ಟ್ರೂಮೆಂಟ್ ಇದಾವೆ, they have their own meteorologists, their own engineers, the whole team is there. ಎಲ್ಲ ಟೀಮ್ ಇಟ್ಕೊಂಡು you just have to call them and then conduct your experiments. Okay. So, ಕೊನೆಯದಾಗಿ, so let's come to the conclusion. Cloud seeding is a serious scientific process. ಅದರಿಂದ there is a lot of, ಅಂದ್ರೆ ನೀವು ಅದ್ರ ಬಗ್ಗೆ, ಅದರ ಸೈನ್ಸ್ ಬಗ್ಗೆ ತಿಳ್ಕೊಂಡು, ಅದರ ಯಾವುದ್ರಲ್ಲಿ ಏನು ಮಾಡಿದ್ರೆ ಎಫೆಕ್ಟಿವ್ ಆಗ್ತದೆ ಎಲ್ಲ, ಸೀರಿಯಸ್ ಸೈನ್ಸ್, ಲಾಟ್ ಆಫ್ ಸೈನ್ಸ್ ಇದೆ. ಅದರ ಬಗ್ಗೆ ನಾಲೆಡ್ಜ್ ನಾವು ಸಾಕಷ್ಟು ಗ್ಯಾದರ್ ಮಾಡ್ಕೊಂಡು ಇದೆ ಈಗ. ಅದನ್ನೆಲ್ಲ ಮಾಡಿಕೊಂಡು ಕ್ಲೌಡ್ ಸೀಡಿಂಗ್ ಹ್ಯಾಸ್ ಬಿಕಮ್ ಸಕ್ಸಸ್ಫುಲ್ ಆಸ್ ಅ ಪ್ರಾಸೆಸ್. ಆ್ಯಂಡ್ ಮೊದಲು ಹೇಳಿದಂತೆ ರಾಸಾಯನಿಕ ಶಾಸ್ತ್ರ ಬೇಕು, ಅಟ್ಮಾಸ್ಫಿಯರ್ ಸೈನ್ಸ್ ಅಂದರೆ ವಾತಾವರಣ ಬಗ್ಗೆ ಸ್ಟಡಿ ಮಾಡೋದು ಬೇಕು, ಕಂಪ್ಯೂಟರ್ ಸೈಂಟಿಸ್ಟ್ ಬೇಕು ಸಿಮ್ಯುಲೇಷನ್ ಮಾಡೋಕ್ಕೆ, ಆಮೇಲೆ ಏರ್ಕ್ರಾಫ್ಟ್ ಇಂಜಿನಿಯರ್ಸ್ ಬೇಕು, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ಸ್ ಬೇಕು. ನೀವು ಸರಿಯಾಗಿ ಇವರೆಲ್ಲ ಕೂಡಿ ಮಾಡಿದ್ರೆ ಇಟ್ ವಿಲ್ ಬ್ರಿಂಗ್ ರಿಲೀಫ್ ಟು ಫಾರ್ಮರ್ಸ್. ಅದರ್ವೈಸ್ ಇಟ್ ಕ್ಯಾನ್ actually become a problem. And as we go into the future, ಇನ್ನೂ ಪ್ರೋಗ್ರೆಸ್ ಆಗೋದು ಖಚಿತ. ಹಿಂಗಾಗಿ ಇಟ್ ಕ್ಯಾನ್ ಬಿಕಮ್ ಅ ಮೋರ್ ಸಸ್ಟೈನಬಲ್ ಆಕ್ಟಿವಿಟಿ. ರೆಗ್ಯುಲರ್ಲಿ ಮಾಡ್ಬೋದು ಇದನ್ನ ಮಾಡಿಕೊಂಡು. ಆ್ಯಂಡ್ ಡ್ರೋನ್ಸ್ ವಿಲ್ ಬಿಕಮ್, ಈಗ ಡ್ರೋನ್ ಬಗ್ಗೆ ತುಂಬ ಕೇಳ್ತಾ ಇದ್ದೀವಿ. ಈ ಪೈಲಟ್ ಬೇಕಾಗಲ್ಲ, ನಾವು ಎಲ್ಲೇ ಏನು ಕೆಳಗಡೆ ಕೂತ್ಕೊಂಡು ವಿ ಕ್ಯಾನ್ ಆಪರೇಟ್ ಇಟ್. ದಟ್ ಇಸ್ ಆಲ್ಸೋ ವಿಲ್ ಬಿಕಮ್ ಪಾಸಿಬಲ್ ಇನ್ ನಿಯರ್ ಫ್ಯೂಚರ್. ಇನ್ ಫಾರ್ ಫ್ಯೂಚರ್, ಇನ್ನು ಸ್ವಲ್ಪ ದೂರ ಹೋದರೆ ಫ್ಯೂಚರ್ನಲ್ಲಿ ವಿ ಮೇ ಬಿ ಏಬಲ್ ಟು ಅಂಡು. ಈಗೆಲ್ಲ ಏನು ವಾತಾವರಣ ಏನೇನೋ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದಲ್ಲ, ವಿ ಮೇ ಬಿ ಏಬಲ್ ಟು ಅಂಡು ಆಲ್ ದಿಸ್ ಆ್ಯಂಡ್ ಬ್ರಿಂಗ್ ಡೌನ್ ದ ಎಫೆಕ್ಟ್ ಆನ್ ದಿ ಕ್ಲೈಮೇಟ್ ಚೇಂಜ್. ಆ್ಯಂಡ್ ದೆನ್ ಇಟ್ ಕ್ಯಾನ್ ಬಿ ಎ ಬೆನಿಫಿಷರಿ program for everybody. So that's what I think. Thank you very much. Thank you. I'm back to organizers. I'm here, sir. I'm here. Thank you, sir. That was a very informative talk. Sir, am I audible? You are very ashtondu very weak. Yeah, you're audible. Continue. ಈ ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಈಗ ಇದು ಮಾಡ್ಲಾ, ಸ್ಟಾಪ್ ಶೇರಿಂಗ್? Yes sir, you can. Okay. So it was ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನೆನ್ನೆ ಟಾಕ್ ಅಂತ ಇವತ್ತು ಟಾಕ್ ನಾನು ತುಂಬಾ ಇಷ್ಟಪಟ್ಟು ಕೇಳಿದೆ. ಇಟ್ಸ್ ಒಪಿನಿಯನ್. ಯಾಕಂದ್ರೆ ಇವತ್ತು ಅದ್ರದ್ದು ನಾವೆಲ್ಲರೂ ಓದೋ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಏನ್ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಏನ್ ಮಾಡ್ತೀವಿ ಅದ್ರದ್ದು ಥಿಯರಿ ಓದ್ತೀವಿ. ಬಟ್ ಇವತ್ತು ನೀವು ನೆನ್ನೆ ನಮ್ಗೆ ಥಿಯರಿ ಓದಿಸ್ಬಿಟ್ಟು ಇವತ್ತು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ದಾಗ, ಸೊ ನಮ್ಗೆ ಓಕೆ, ನಾವು ಓದಿದ್ ಒಂಚೂರು ಏನಾದ್ರು ಅರ್ಥ ಆಗತ್ತೆ ನಮ್ಗೆ. ಸೊ ಆ ಪ್ರಾಕ್ಟಿಕಲ್ನೆಸ್ ಇವತ್ತು ನೀವು ನಮ್ಗೆ ತೋರಿಸಿದಾಗ ಓಕೆ, ಇಟ್ ರಿಯಲಿ ವರ್ಕ್ಸ್. ಅಂಡ್ ಐ ರಿಮೆಂಬರ್ ಆಸ್ ಯು ಟೋಲ್ಡ್ ಇನ್ 2006, ಐ ಥಿಂಕ್ ದ ಕ್ಲೌಡ್ ಸೀಡಿಂಗ್ ವಾಸ್ ಡನ್ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಟೈಮಲ್ಲಿ ಇನಿಷಿಯೇಟ್ ಆಗಿತ್ತು ಪ್ರೋಸೆಸ್. ಇದು ಮೇಜರ್ ಪ್ರೋಗ್ರಾಮ್ ಅವಾಗ ಆಗಿದ್ದು. ಬಿಕಾಸ್ ಐ ರಿಮೆಂಬರ್ 3 ವರ್ಷ ನಮ್ಗೆ ಮಳೆ ಬಂದಿರ್ಲಿಲ್ಲ ಅವಾಗ, ಸ್ಟ್ರೈಟ್ ಆಗಿ 3 years ಡ್ರೌಟ್ ಇತ್ತು. ಹೀಗಾಗಿ ದೆನ್ ಕರ್ನಾಟಕ ಗವರ್ಮೆಂಟ್ ನವರು
ಏನೋ ಮಾಡಬೇಕು ಅಂತಂದು ನಿರ್ಧಾರ ಮಾಡಿಕೊಂಡು ಸೀರಿಯಸ್ ಎಫರ್ಟ್ ಮಾಡಿದ್ರು. ತುಂಬಾ ಸೀರಿಯಸ್ ಎಫರ್ಟ್ ಮಾಡಿದ್ರು, ಇನಿಷಿಯೇಟ್ ಮಾಡಿದ್ರು. ಓಕೆ ಸರ್, ಆಸ್ ವಿ ಸಾ ಈ ಎಂಟೈರ್ 2 ದಿನದ ಉಪನ್ಯಾಸದಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ, ಇದು ಒಂದು ಕ್ಲೌಡ್ ಸೀಡಿಂಗ್ ಅನ್ನೋ ಒನ್ ಟಾಪಿಕ್ ಗೆ ವಿ ಹ್ಯಾವ್ ಮೆನಿ ಆಫ್ ದ ಪೀಪಲ್ ಸ್ಟಡಿಂಗ್ ಡಿಫರೆಂಟ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಎಲ್ಲರೂ ಜೊತೆಗೆ ಬರ್ತಾರೆ. ಸೊ ಇಟ್ಸ್ ಲೈಕ್ ಅ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತಾನೆ ಹೇಳ್ಬೋದು. ಈಗ ಸೊ ಒಬ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗ್ತಾರೆ, ಒಬ್ರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹೋಗ್ತಾರೆ, ಒಬ್ರು ಎಲೆಕ್ಟ್ರಾನಿಕ್ಸ್ ಹೋಗ್ತಾರೆ, ಒಬ್ರು ಟೆಲಿಕಮ್ಯುನಿಕೇಶನ್ಸ್ ಹೋಗ್ತಾರೆ. ಸೊ ಇವರೆಲ್ಲ ಹೋದಾಗ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವ್ರು ಅಪ್ಲೈ ಮಾಡಿ, ಓಕೆ ನಾನು ಇಲ್ಲಿಂದ ಕ್ಲೌಡ್ ಸೀಡಿಂಗ್ ಐ ಕ್ಯಾನ್ ಟೇಕ್ ಇಟ್ ಅಪ್ ಆಸ್ ಅ ಕರಿಯರ್ ಅಂತ ಟ್ರೈ ಮಾಡ್ಬೋದು. ಮೇನ್ಲಿ ಅಂತಂದ್ರೆ ಈಗ somebody wants to run a company, let us say, they can bring all this ಎಲ್ಲ ಎಕ್ಸ್ಪರ್ಟೀಸ್ ತಗೋಬಹುದು. ಅವ್ರ ಎಲ್ಲ ಎಕ್ಸ್ಪರ್ಟೀಸ್ ಬೇಕು, ಒಂದೇ ಅಂತಲ್ಲ, ಎಲ್ಲ ಎಕ್ಸ್ಪರ್ಟೀಸ್ ಬೇಕು. ಈಗ ಪೈಲಟ್ಗಳು ಬೇಕು, ಏರ್ಕ್ರಾಫ್ಟ್ ಬೇಕು, ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಬಟ್ ಏರ್ಕ್ರಾಫ್ಟ್ ಬೇಕು, ರೈಟ್. ಆಮೇಲೆ ಮುಂದೆ ಹೋದಂಗೆ ಫ್ಯೂಚರ್ನಲ್ಲಿ ಹೋದಂಗೆ ಇಟ್ ವಿಲ್ ಬಿಕಮ್ ರೆಗ್ಯುಲರ್ ಆಕ್ಟಿವಿಟಿ. ಆವಾಗ ಇಟ್ ಬಿಕಮ್ ಸಸ್ಟೈನಬಲ್ ಜಾಬ್ ಆಪರ್ಚುನಿಟಿ ಅವಾಗ. ಒನ್ ಮೋರ್ ಅಂತಂದ್ರೆ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರ್ಸ್, ಇವು ಇನ್ಸ್ಟ್ರುಮೆಂಟ್ ತೋರಿಸಿದ್ನಲ್ಲ, these are very high end instruments, very sensitive, and then sensitivity can be very very high, so we need very good instrumentation engineers to be able to even understand you heng work ಆಗ್ತವೆ, ಏನ್ ಮಾಡ್ಬೋದು ಅದನ್ನ ಮಾಡಕ್ಕೆ. ಆಮೇಲೆ ಲೇಟರ್ ಆನ್ ಡ್ರೋನ್ ಮೇಲೆ ಹಾಕ್ಬೇಕಾದ್ರೆ they will become even smaller. Then the technical expertise becomes even one level higher. So we need really good engineers who understand electronics, who understand mechanical aspects of the instrumentation, cooling effects, or everything. Everything is needed. Yes, everything is ellanu beku. Fluid mechanics navaru beku, electronics navaru beku, ಯಾಕಂದ್ರೆ ಕೂಲಿಂಗ್ ಬೇಕು. ಆಮೇಲೆ ಸ್ಯಾಂಪಲ್ ಕಲೆಕ್ಟ್ ಒಂದು ತಿಳ್ಕೊಳ್ಳಿ, ಯಾಕಂದ್ರೆ ನೀವು ಹಾರಾಡ್ತಾ ಇರುವಾಗ ರಿಯಲ್ ಟೈಮ್ನಲ್ಲಿ ಇನ್ಫಾರ್ಮೇಶನ್ ಬೇಕು. ರಿಯಲ್ ಟೈಮ್ ಪ್ರಾಸೆಸಿಂಗ್ ಇಸ್ ಆಲ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಇದು ರಿಯಲ್ ಟೈಮ್ ಪ್ರಾಸೆಸಿಂಗ್ ಇಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ವರ್ಕ್. ಮೀಟರಲಾಜಿಸ್ಟ್ ಬೇಕು, ಹಿಂದಿನ ದಿವಸ ನೀವು ಇದನ್ನ ಪ್ರಿಡಿಕ್ಷನ್ ಮಾಡೋಕ್ಕೆ. ಕಂಪ್ಯೂಟೇಷನಲ್ ಸೈಂಟಿಸ್ಟ್ ಬೇಕು. ನಾಳೆ ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪೊಟೆನ್ಷಿಯಲ್ ಕ್ಲೌಡ್ ಬರ್ಬೋದು ಅಂತ ಆ ಟೆಕ್ನಾಲಜಿ ಡೆವಲಪ್ ಆಗ್ಬೇಕಾದ್ರೆ ವಿ ನೀಡ್ ಆಲ್ ದಿಸ್ ಕಂಪ್ಯೂಟರ್ ಸೈಂಟಿಸ್ಟ್ ಅಂಡ್ ಮೀಟರಲಾಜಿಸ್ಟ್ ಅವ್ರು ಬೇಕು. ಸೊ ಟ್ರೂಲಿ ಎ ಮಲ್ಟಿ ಡಿಸಿಪ್ಲಿನರಿ, and I think almost every aspect of engineering has a scope in this one. ಆಮೇಲೆ ಇನ್ನೊಂದು ವಿಷಯ ನಾನು ಇಲ್ಲಿ ಏನ್ ಗಮನಿಸ್ತಾ ಇದ್ದೀನಿ ಅಂತ ಅಂದ್ರೆ, ವೆನ್ ಯು ಸೇ ಪ್ರೊಸೆಸಿಂಗ್, ನಮ್ ರಿಯಲ್ ಟೈಮ್ ಡೇಟಾನ ಪ್ರೊಸೆಸಿಂಗ್ ಮಾಡ್ಬೇಕು ಅಂದ್ರೆ, ಪ್ರೊಸೆಸಿಂಗ್ ಮೊದ್ಲಿನ ತರ ಇಸ್ ನಾಟ್ ಅ ಮೆಕ್ಯಾನಿಕಲ್ ವರ್ಕ್, ಇಟ್ಸ್ ಮೋರ್ ಲೈಕ್ ಏನಂತಾರೆ, ಇಟ್ಸ್ ಅ ಪ್ರೋಗ್ರಾಮಿಂಗ್ ವರ್ಕ್ ದಟ್ ವಿ ಹ್ಯಾವ್ lot of programming. ಸೊ ವೀಕ್ಷಕರಿಗೆ ಇದೊಂದು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, there was a time when we could have a career without learning computer science, but now that time is gone. So when are you ನೀವು ಸ್ಕೂಲ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೇನೆ ನೀವೊಂದು ಲ್ಯಾಂಗ್ವೇಜ್ ತಗೊಂಡು ಅದನ್ನ ಎಕ್ಸ್ಪರ್ಟೀಸ್ ಬೆಳೆಸ್ಕೊಳ್ತಾ ಹೋದ್ರೆ, ನಿಮ್ಗೆ ಒಂದು ಕರಿಯರ್ ಆಪ್ಷನ್ ಅಂತ ಬಂದಾಗ ನೀವು ಸ್ಟಾರ್ಟ್ ಮಾಡೋದ್ ಬೇಕಾಗಲ್ಲ, ನಿಮ್ಗೆ ಆಗ್ಲೇ ಒಂದು ಬೇಸ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಅದರಿಂದ ಯು ವಿಲ್ ಜಸ್ಟ್ ಪಿಕ್ ಇಟ್ ಅಪ್ ಫ್ರಮ್ ದೇರ್ ಅಂತ. ಸರ್, ಈ ಪ್ರೊಸೆಸಿಂಗ್ ಎಲ್ಲ ಯೂಶಲಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದಾರೆ ಸರ್ ಈಗ? ನಾರ್ಮಲಿ ಈಗ ರಿಯಲ್ ಟೈಮ್ ಅನಾಲಿಸಿಸ್ ಈ ಟೈಪ್ ನಲ್ಲಿ ಮಾಡ್ಬೇಕಾದ್ರೆ ದೇ ವಿಲ್ ಯೂಸ್, ಆಫ್ ಕೋರ್ಸ್, typically C language they use, and there are specialized versions of C language for this ಮಾಡೋಕೆ. ಆದರೆ ಲ್ಯಾಂಗ್ವೇಜ್ ಕಲಿಬೇಕು ಅಂತಂದ್ರೆ, one is you have to learn the language, more importantly learn the language. Applications will happen later. ಬರೀ ನಾವು ಸಿಂಟ್ಯಾಕ್ಸ್ ಕಲಿಬಹುದು. ಸಿಂಟ್ಯಾಕ್ಸ್ ನಾವು ನ್ಯಾಚುರಲ್ ಭಾಷೆನೇ ಮಾತಾಡ್ತೀವಿ, ಅದರಲ್ಲಿ ಎಷ್ಟೊಂದು ಗ್ರಾಮರ್ ಇದೆ, ಅದೆಲ್ಲ ಇದೆ, ದಟ್ ವಿ ಆರ್ ಏಬಲ್ ಟು ಆಸ್ ಹ್ಯೂಮನ್ ಬೀಯಿಂಗ್ಸ್ ಗೊತ್ತು. ಕಂಪ್ಯೂಟರ್ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಇಸ್ ವೆರಿ ಸ್ಮಾಲ್, ಅಂಥದ್ದೇನು ಗ್ರಾಮರ್ ಎಂತ ಜಾಸ್ತಿ ಇರಲ್ಲ. ಆದರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಆಸ್ ಅನ್ ಆರ್ಟ್, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ಅಪ್ಲಿಕೇಶನ್ ಮಾಡೋಕೆ, ಸೊ ಯು ಶುಡ್ ಮಾಸ್ಟರ್ ಒನ್ ಲ್ಯಾಂಗ್ವೇಜ್ ಫಸ್ಟ್, ವಾಟ್ ಎವರ್ ಇಟ್ ಈಸ್. ಐ ವುಡ್ ಪ್ರಾಬಬ್ಲಿ ಪ್ರಿಫರ್ learn C very well, extremely well. Then you can use other languages with this background, depending on the application requirements. Okay.
So you must master one language thoroughly. Hmm. I would say either you master C or C++. Okay. Okay. Uh, Formally study it well. Hmm. Okay. Then using Java, Python, that becomes very easy. ಹ್ಮ್. ಹೌದು ಅದೇನು ಆಮೇಲೆ ನಿಮ್ಗೆ ಅಷ್ಟೊಂದು ತೊಂದರೆನೇ ಅನ್ಸಲ್ಲ. ಹೌದು ಹ್ಮ್. ಆದರೆ ಯು ಮಾಸ್ಟರ್ ದಿಸ್ ಐದರ್ ಸಿ ಆರ್ C++ ಇನ್ ಮೈ ಒಪಿನಿಯನ್. ಎಸ್ ಸರ್ ಎಸ್ ಸರ್ ಸೊ ಗೊತ್ತಾಯ್ತಲ್ಲ ಎಲ್ಲ ಸ್ಟೂಡೆಂಟ್ಸ್ ಕಂಪ್ಯೂಟರ್ಸ್ ನ ಅವಾಯ್ಡ್ ಮಾಡಕ್ಕಾಗಲ್ಲ, ಇವಾಗ ನೀಟಾಗಿ ಮಾಡಲ್ಲ. ಕೂತ್ಕೊಂಡು ಅದನ್ನ ಕಲ್ತ್ಕೊಳ್ಳೇಬೇಕು. ದೇರ್ಸ್ ಅ ಟೈಮ್. ಇವಾಗ ಹೇಳೋ ತರ ಎಲ್ಲಾ ಕಡೆ ಇಟ್ ಇಸ್ AIML ಟೈಮ್ ಬಂದಿದೆ ಅಂಡ್ ನಾವು ಕಲ್ತಷ್ಟು ನಮ್ಗೆ ಈಸಿ ಆಗುತ್ತೆ ಒಂದು ಕರಿಯರ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಅದರಲ್ಲಿ ಆದಷ್ಟು ಜಲ್ದಿ ಮುಂದೆ ಬೆಳೆಯೋದಿಕ್ಕೆ. ಸೊ ವಿತ್ ದಿಸ್ ನೋಟ್ ಸರ್, ನಾವು ನಮ್ಮ ಉಪನ್ಯಾಸನ ಮುಗಿಸೋಣ ಅಂತ ಅನ್ಕೋತಾ ಇದೀವಿ. ಸೊ ಏನಾದ್ರೂ ಆಡ್ ಮಾಡಕ್ ಇಷ್ಟಪಡ್ತೀರಾ? ಏನಿಲ್ಲ. ಸೊ ಏನಾದರೂ ಕ್ವಶನ್ಸ್ ಏನಾದರೂ ಕಳಿಸಿದ್ರೆ ವಿ ವಿಲ್ ಟ್ರೈ ಟು ಆನ್ಸರ್ ದೆಮ್. ರೈಟ್. ಇಮೇಲ್ ಐಡಿ ಬಂದು jigyasa4pi@gmail.com. ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಕ್ ಹೋದಾಗ ಸಬ್ಸ್ಕ್ರಿಪ್ಷನ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಪ್ಲೀಸ್ ಡೂ ಪ್ರೆಸ್ ದ ಬೆಲ್ ಬಟನ್. ಥ್ಯಾಂಕ್ ಯು Mudkavi sir. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಬಾಯ್. ಬಾಯ್ ಸರ್.